ಮಕ್ಕಳ ಹೃದಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಸಾವಿರಾರು ರೀತಿ ಇದೆ. ಮನುಷ್ಯನಿಗೆ ಎಷ್ಟಿರಬೇಕು ಸ್ಯಾಚುರೇಷನ್ನು 95 to 100 ಇರುತ್ತೆ. ಈ ಮಕ್ಕಳುಗಳಿಗೆ ಏನೇ ಮಾಡಿದ್ರು ಕೂಡ 70 to 75 ಅಷ್ಟೇ ಇರೋದು. ಎಲ್ಲ ತೊಂದರೆಗಳು ಕೂಡ ಹುಟ್ಟಿದಾಗೆ ಬರುತ್ತೆ, ಹುಟ್ಟಿದಾಗೆ ಕಂಡುಹಿಡಿಬೋದು ಅಂತ ಅಲ್ಲ. ಕೆಲವು ಮಕ್ಕಳುಗಳಿಗೆ ಒಂದು ಹೋಲ್ ಇರುತ್ತೆ, ರಂಧ್ರ ಅಂತ ಒಂದಿರುತ್ತೆ. ಆ ರಂಧ್ರದಲ್ಲಿ ಮಗು ಹುಟ್ಟಿದಾಗ ಏನೋ ತೊಂದರೆ ಕೊಡೋದೇ ಇಲ್ಲ. ಪೇರೆಂಟ್ಸ್ಗಳು ಕರ್ಕೊಂಬರ್ತಾರೆ ಮಾತ್ರ, ತಂದೆ ತಾಯಿಗಳು, ಇಲ್ಲ ಮಗು ಈ ಥರ ತೊಂದರೆಗಳಿದೆ, ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ಹಾಲು ಕುಡಿತಾ ಇಲ್ಲ, ಗೊತ್ತಾಗುತ್ತೆ. ಬೆಳೀತಾ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಮಕ್ಕಳು ಇವಾಗ 1 ವರ್ಷದ ಮಗುಗೆ ಸಾಮಾನ್ಯವಾಗಿ 10 kg ಇರಬೇಕು. ಅದೆಲ್ಲ ನಮ್ಮ ಇಂಡಿಯನ್ ಇದರಲ್ಲೂ ಕೂಡ 10 kg ಇರಬೇಕು. 1 ವರ್ಷ ಆದರೂ ಎಷ್ಟೋ ಮಕ್ಕಳುಗಳಿಗೆ 5-5.5 kg ಇದ್ದರೆ ಖಂಡಿತ ಆ ಮಗುಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ಭಾವಿಸ್ಬೇಕು. 100ಕ್ಕೆ 100ರಷ್ಟು ನಾವು ತೊಂದರೆ ಏನಿದೆ ಅಂತ ಖಂಡಿತ ಹೇಳ್ಬಿಡ್ತೀವಿ ನಾವು. ಏನು ಅದರಲ್ಲಿ ಯಾವ ಸಂದೇಹನೂ ಇರಲ್ಲ. ಯಾವ ಥರ ಆಪ್ರೇಷನ್ ಬೇಕು ಅಂತಲೂ ಹೇಳ್ತೀವಿ, ಏನು ಬೇಕು ಅಂತಲೂ ಹೇಳ್ತೀವಿ. ಕ್ಯೂರ್ ಅಂದ್ರೇನು, ಅವರು ನಮ್ಮ ಹತ್ರ ವಾಪಸ್ ಬರಬಾರ್ದು, ಯಾವ ಮೆಡಿಸಿನ್ ತೊಗೋಬಾರ್ದು. ಅದಕ್ಕೆ ಮಾತ್ರ ನಾವು ಕ್ಯೂರ್ ಅಂತ ಹೇಳೋದು. ನೀರು ರಭಸದಿಂದ ಹೊರಟಾಗ ನಮಗೆ ಬರುವಂಥ ಒಂದು ಸೌಂಡ್ ಬರುತ್ತೆ. ಇನ್ನು ಯಾವ್ದಾದ್ರು ಡ್ಯಾಮ್ ಹತ್ರ ಹೋಗಿ ನಿಂತ್ಕೊಂಡಾಗ ಸೌಂಡ್ ಬರುತ್ತಾನೆ, ಅದೇ ಥರನೇ ಇದು ಕೂಡ. ಅದು 15 ವರ್ಷಕ್ಕೆ 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಆ ಒಂದು ಡಯಾಬಿಟಿಸ್ ನಾವು ನೋಡಿಲ್ಲ. ಅದನ್ನು ಏನು ಮಾಡ್ತಾರೆ, ಎಲ್ಲ ಜನಗಳು ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಜಾಸ್ತಿ ಅಟಾಪ್ಸಿ ಮಾಡಲ್ಲ ನಾವು, ಪೋಸ್ಟ್ ಮಾರ್ಟಮ್ ಇಲ್ಲ, ನಮಗೆ ಎಕ್ಸಾಕ್ಟ್ ಕಾಸ್ ಗೊತ್ತಾಗಲ್ಲ ನಿಜ ಹೇಳಬೇಕು ಅಂದರೆ. ಹಾಗಿದ್ರೆ ಮಗು ಗರ್ಭದಲ್ಲಿರ್ತಾನೆ ಟೆಸ್ಟ್ ಮಾಡಿದ್ರೆ, ಸ್ಕ್ಯಾನಿಂಗ್ ಮಾಡಿದ್ರೆ ಮಗುವಿನ ಹಾರ್ಟ್ ಹೆಲ್ತ್ ಬಗ್ಗೆ ಗೊತ್ತಾಗಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಪೇರೆಂಟ್ಸಿಗೆ. ಸೊ ಆ ಥರ ಟೆಸ್ಟ್ ಮಾಡ್ಬೋದಾ? ಅಂದರೆ ತಾಯಿ ಗರ್ಭದಲ್ಲಿ ಇರಬೇಕಾದ್ರೇ ಮಗುವಿನ ಟೆಸ್ಟ್, ಮಗು ಹಾರ್ಟ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲೂ ಕೂಡ ಹೃದಯದ ಸಮಸ್ಯೆ ಉಂಟಾಗಬಹುದು. ಅದರಲ್ಲೂ ಕೂಡ ಹುಟ್ಟಿದ ಮಗು ಅದಾದ ನಂತರ ಬೆಳೆಯುವಂಥ ಸಂದರ್ಭದಲ್ಲೂ ಕೂಡ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಉಂಟಾಗಬಹುದು. ಹಾಗಿದ್ರೆ ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಪೋಷಕರು ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು, ಒಂದು ವೇಳೆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಫ್ಯೂಚರಲ್ಲೂ ಕೂಡ ಮಗುವಿಗೆ ಏನಾದರೂ ಸಮಸ್ಯೆ ಉಂಟಾಗಬಹುದಾ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ 28 ವರ್ಷಗಳ ಕಾಲ ಅನುಭವವನ್ನು ಹೊಂದಿರುವಂತಹ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಡಾಕ್ಟರ್ ಜಯರಂಗನಾಥ್ ಎಂ, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಅಡಲ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಮಕ್ಕಳ ಹೃದಯದಲ್ಲಿ ಉಂಟಾಗುವಂಥ ಆರೋಗ್ಯ ಸಮಸ್ಯೆ ಅಂತ ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡಿರೋ ಹಾಗೆ ಕಾಮನ್ ಆಗಿ ಯಾವೆಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಬರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮಕ್ಕಳ ಹೃದಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಸಾವಿರಾರು ರೀತಿ ಇದೆ. ಓಕೆ, ಅದನ್ನು ಮುಖ್ಯವಾಗಿ 2 ರೀತಿ ನಾವು ವಿಂಗಡಿಸ್ಬೋದು. ಅದರಲ್ಲೇನಾಗಿ ಹುಟ್ಟದಾಗಿಂದ ಬರ್ತಕ್ಕಂಥ ತೊಂದರೆಗಳು, ಅಂದರೆ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಜನ್ಮಾಪಿ ಬರ್ತಕ್ಕಂಥ ತೊಂದರೆಗಳು. ಇನ್ನೊಂದು ಮಕ್ಕಳು ಬೆಳೀತಾ ಕೆಲವು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಕೆಲವು ಇನ್ಫೆಕ್ಷನಿಂದ ಬರುತ್ತೆ, ಕೆಲವು ಬೇರೆ ಕಾರಣಗಳಿಂದ ಬಂದು ತೋರುತ್ತೆ. ಕೆಲವು ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಅದು ಉದ್ಭವ ಆಗೋ ತೊಂದರೆ ಇರುತ್ತೆ. ಆ ಥರ ತೊಂದರೆಗಳು ಇದೆ. ಆದರೆ ಮೆಜಾರಿಟಿ ಮುಖ್ಯವಾಗಿ ಹುಟ್ಟದಿಂದ ಬರ್ತಕ್ಕಂಥ, ಅಂದರೆ ತಾಯಿ ಹೊಟ್ಟೆಲಿದ್ದಾಗಿಂದ ಕೂಡ ಒಂದು ಕೆಲವು ತೊಂದರೆಗಳು, ನ್ಯೂನತೆಗಳಿರುತ್ತೆ ಮಕ್ಕಳಲ್ಲಿ, ಹಾರ್ಟಲ್ಲಿ. ಆ ಒಂದು ಸಮಸ್ಯೆಗಳೇ ಜಾಸ್ತಿ ಮಕ್ಕಳಲ್ಲಿ. ಅದರಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಥರದ್ದು ವಿಧವಾದ ತೊಂದರೆಗಳಿದೆ. ಕೆಲವು ಸರಿಪಡಿಸ್ಬೋದು, ಕೆಲವು ಸರಿಪಡಿಸೋಕ್ಕಾಗಲ್ಲ. ಆ ಒಂದು ರೀತಿಯಲ್ಲಿ ಅದಕ್ಕೊಂದು ಲೆಕ್ಕವೇ ಇಲ್ಲ. ಸೊ ಒಂದು ತೊಂದರೆ ಇರೋ ಥರ ಇನ್ನೊಂದು ತೊಂದರೆ ಇರಲ್ಲ. ಅದಕ್ಕೆ ಒಂದು ದೊಡ್ಡ ಒಂದು ಇದು ಒಂದು ಪುಸ್ತಕನೇ ಬರಿಬೋದು, ಆ ಥರ ಒಂದು ಅಷ್ಟೊಂದು ಸಮಸ್ಯೆಗಳು ಬರುತ್ತೆ ಅಂತ. ಡಾಕ್ಟರ್, ನೀವು ಹೇಳಿದ್ರೆ ಈಗ ಹುಟ್ಟುತ್ತಾನೆ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಬರಬಹುದು ಅಂತ. ಸೊ ಕಾಮನ್ ಆಗಿ ಹುಟ್ಟುತ್ತಾನೆ ಯಾವೆಲ್ಲ ಸಮಸ್ಯೆ ಬರುತ್ತೆ? ಸೊ ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳೋದಾದ್ರೆ, ಹುಟ್ಟಿದಾಗ ಕೆಲವು ತುಂಬ ಕ್ಲಿಷ್ಟವಾಗಿರ್ತಕ್ಕಂಥ, ಅಂದರೆ ಕ್ರಿಟಿಕಲ್ ಆಗಿರ್ತಕ್ಕಂಥ ಕೆಲವು ತೊಂದರೆಗಳಿದೆ ಮಕ್ಕಳಲ್ಲಿ. ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಹುಟ್ಟಿದಾಗ ಯಾವ ರೀತಿ ತೊಂದರೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ, ನವಜಾತ ಶಿಶು ಉದಾಹರಣೆಗೆ ರಕ್ತನಾಳಗಳಲ್ಲಿ ಹಾರ್ಟಲ್ಲಿ 4 ಕೋಣೆ ಇರುತ್ತೆ. 2 ಟ್ಯೂಬ್ ಹಾರ್ಟಿಂದ ಹೊರಡಬೇಕು. ಒಂದು ಬಲಭಾಗದಿಂದ ಒಂದು ಹೊರಡಬೇಕು, ಅದಕ್ಕೆ ಪಲ್ಮನರಿ ಆರ್ಟರಿ ಅಂತ ಹೇಳ್ತೀವಿ. ಅದು ಅಶುದ್ಧವಾದ ರಕ್ತ ತೊಗೊಂಡೋಗುತ್ತೆ ಲಂಗ್ಸ್ಗೆ ಶುದ್ಧ ಮಾಡಲಿಕ್ಕೆ. ಎಡಗಡೆಯಿಂದ ಅಯೋರ್ಟ ಅಂತ ಒಂದು ಟ್ಯೂಬ್ ಹೊರಡುತ್ತೆ. ಅದು ದೇಹದ ಎಲ್ಲ ಭಾಗಕ್ಕೂ ಶುದ್ಧವಾದ ರಕ್ತ ಕೊಡೋದಕ್ಕೆ ಅಯೋರ್ಟ ಅಂತ ಒಂದು ಹೊರಡುತ್ತೆ. ಇದು ಇಂಟರ್ಚೇಂಜ್ ಆಗಿಬಿಡುತ್ತೆ. ಬಲಭಾಗದಲ್ಲಿರುತ್ತೆ, ಎಡಭಾಗದಲ್ಲಿರುತ್ತೆ, ಎಡಭಾಗದಲ್ಲಿರುತ್ತೆ, ಬಲಭಾಗದಲ್ಲಿರುತ್ತೆ, ಇಂಟರ್ಚೇಂಜ್ ಆಗಿಬಿಡುತ್ತೆ. ಅದು ಇಂಗ್ಲೀಷ್ನಲ್ಲಿ ನಾವು ಟ್ರಾನ್ಸ್ಪೊಸಿಷನ್ ಅಂತ ಹೇಳ್ತೀವಿ. ಇದು ಹುಟ್ಟಿದಾಗಲೇ ಗೊತ್ತಾಗುತ್ತೆ. ಯಾವ ಥರ ಗೊತ್ತಾಗುತ್ತೆ? ಮಗು ನೀಲಿ ಬಣ್ಣ ಇರುತ್ತೆ. ಇದು ಒಂದು ಉದಾಹರಣೆ. ಅದು ಮಗು ಹುಟ್ಟಿದಾಗಿಂದನೇ ಸಾಮಾನ್ಯವಾಗಿ ನಮ್ಮ ಒಂದು ಆಕ್ಸಿಜನ್ ಪಲ್ಸ್ ಆಕ್ಸಿಮೀಟರ್ ಆದಾಗ ಮನುಷ್ಯನಿಗೆ ಎಷ್ಟಿರಬೇಕು ಸ್ಯಾಚುರೇಷನ್ನು 95 to 100 ಇರುತ್ತೆ. ಈ ಮಕ್ಕಳುಗಳಿಗೆ ಏನೇ ಮಾಡಿದ್ರು ಕೂಡ 70 to 75 ಅಷ್ಟೇ ಇರೋದು. ಆವಾಗಲೇ ಡಾಕ್ಟರ್ಗಳಿಗೆ ಗೊತ್ತಾಗುತ್ತೆ, ಮಗುಗೆ ಏನೋ ತೊಂದರೆ ಇದೆ. ಇದು ಒಂದು ತೊಂದರೆ. ಇನ್ನೊಂದು, ಕೆಲವು ಮಕ್ಕಳುಗಳಿಗೆ
ಬಲಭಾಗದ ಹೃದಯದಿಂದ ರಕ್ತನಾಳ ಅಂತ ಹೇಳಿದ್ನಲ್ಲ ಒಂದು ಹೊರಡುತ್ತೆ ಅಂತ, ಅದು ಡೆವಲಪೇ ಆಗಿರಲ್ಲ, ಅದು ಇನ್ನೂ ಸೀರಿಯಸ್ ಪ್ರಾಬ್ಲಮ್. ಆ ಮಕ್ಕಳುಗಳು ಕೂಡ ತುಂಬ ಉಸಿರಾಡ್ಲಿಕ್ಕೆ ತೊಂದರೆ ಇರುತ್ತೆ, ಒಂದು ನೀಲಿ ಬಣ್ಣ ಇರುತ್ತೆ, ಸೈನೋಸಿಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಇದು ಉದಾಗಿದ್ರೆ ತೊಂದರೆ ಇರುತ್ತೆ. ಇದು ಕೆಲವು ಉದಾಹರಣೆಗಳಷ್ಟೇ. ಇದು ಎಡಭಾಗದ ಒಂದು ರಕ್ತನಾಳ ಹೊರಡುತ್ತೆ ಅಂತ ಹೇಳಿದ್ರೆ ಅಯೋರ್ಟ್, ಅದು ಕೂಡ ಡೆವಲಪ್ ಆಗಿರಲ್ಲ, ಅದು ಇನ್ನೂ ಸೀರಿಯಸ್ ಆಗಿ ಡೆವಲಪ್ ಆಗಿ ಅದು ಕಾಣಿಸ್ಕೊಳ್ಳುತ್ತದು. ಅದು ವೈದ್ಯರು ಅದನ್ನು ಕಂಡುಹಿಡಿತಾರೆ, ಅದಂಥದ್ದು ತೊಂದರೆ ಇಲ್ಲ. ಈ ಒಂದು ಯುಗದಲ್ಲಿ ಅದು ಅಷ್ಟು ಕ್ಲಿಷ್ಟವಾದ ಅಲ್ವೇ ಇಲ್ಲ. ಎಲ್ಲ ಇದರಲ್ಲೂ ಅದಕ್ಕೆ ಕಂಡುಹಿಡಿಯತಕ್ಕಂಥ ವಿಧಾನಗಳಿದೆ, ಕಂಡುಹಿಡಿತೀವಿ, ಅದಕ್ಕೆ ಟ್ರೀಟ್ಮೆಂಟು ಇದೆ. ಬಟ್ ಕೆಲವು ಉದಾಹರಣೆಗಳು ಆದ್ದರಿಂದ, ಬಟ್ ಎಲ್ಲ ತೊಂದರೆಗಳು ಕೂಡ ಹುಟ್ಟಿದಾಗೆ ಬರುತ್ತೆ, ಹುಟ್ಟಿದಾಗೆ ಕಂಡುಹಿಡಿಬೋದು ಅಂತ ಅಲ್ಲ. ತುಂಬ ಕ್ರಿಟಿಕಲ್ ಆಗಿದ್ದರೆ ಮಾತ್ರ ಅದನ್ನು ಊಟದಾಗ ಮೊದಲನೇ 15 ದಿವಸ, ಊಟವನ್ನು 15 ದಿವಸ 20 ದಿವಸದಲ್ಲಿ ಅದು 1 ತಿಂಗಳೊಳಗಡೆ ಕಂಡುಹಿಡಿಬೋದು. ಕೆಲವು ತೊಂದರೆಗಳು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ, ಅದು ಮಿಸ್ ಆಗಿಬಿಡುತ್ತೆ. ಯಾಕಂದರೆ ಅದರಲ್ಲಿ ಏನಂತ ಒಂದು ತೊಂದರೆಗಳಿರಲ್ಲ ಮಕ್ಕಳುಗಳಿಗೆ, ಆ ಮಕ್ಕಳುಗಳು ಏನು ತೊಂದರೆಗಳು ಹೇಳೋದು ಇಲ್ಲ. ಅವಾಗ ಮಗಳು ಬೆಳೀತಾ ಮಗಳಿಗೆ ದೊಡ್ಡ ಮಕ್ಕಳಾದಾಗ ಕಾಣಿಸ್ಕೊಳ್ಳುತ್ತೆ. ಅವಾಗ ಡಾಕ್ಟರ್ ಹೇಳ್ತಾರೆ, ಹೋಗಿ ನೀವು ಕಾರ್ಡಿಯಾಲಜಿಸ್ಟ್ನ ಮೀಟ್ ಮಾಡಿ, ಪೀಡಿಯಾಟ್ರಿಕ್ ಇವಾಗಂತೂ ಕಾರ್ಡಿಯಾಲಜಿ 2 ಥರ ಆಗಿಬಿಟ್ಟಿದೆ, ಅಡಲ್ಟ್ ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅವಾಗ ನೋಡಿ ನಮ್ಮ ಹತ್ರ ಬಂದಾಗ ನಾವು ಹೇಳ್ತೀವಿ ಅವ್ರಿಗೆ. ಅಂದ್ರೆ ದೊಡ್ಡವರಿಗೆ ಬೇರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಮಕ್ಕಳಿಗೆ ಬೇರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಎರಡು ಸೆಪರೇಟ್ ಆಗಿದೆ. ಇವಾಗ ಡಿವಿಷನ್ ಸೆಪರೇಟ್ ಆಗಿದೆ, ಅವರು ಟ್ರೈನಿಂಗ್ ಸೆಪರೇಟ್ ಆಗಿದೆ ಇವಾಗ. ಓಕೆ, ಈಗ ಮಗು ಹುಟ್ಟಿದಾಗ ಆರೋಗ್ಯವಾಗಿತ್ತು, ಬೆಳೀತಾ ಅಂದ್ರೆ ಒಂದು ವರ್ಷ ಅಥವಾ 6 ತಿಂಗಳು ಆದ್ಮೇಲೆ, ಅದಾದ್ಮೇಲೂ ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಬರಬಹುದು. ನೀವು ಹೇಳಿದ್ರಿ 2 ವಿಧವಾಗಿ ಅದನ್ನ ವಿಂಗಡಿಸಬಹುದು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವಾಗ ಎಲ್ಲ ಚೆನ್ನಾಗಿದೆ, 4 ಕೋಣೆಗಳಿದೆ, 2 ಟ್ಯೂಬ್ಗಳಿದೆ, ಎಲ್ಲ ಕರೆಕ್ಟ್. ಆದ್ರೆ ಕೆಲವು ಮಕ್ಕಳುಗಳಿಗೆ ಒಂದು ಹೋಲ್ ಇರುತ್ತೆ, ರಂಧ್ರ ಅಂತ ಒಂದಿರುತ್ತೆ. ಆ ರಂಧ್ರದಲ್ಲಿ ಮಗು ಹುಟ್ಟಿದಾಗ ಏನೋ ತೊಂದರೆ ಕೊಡೋದೇ ಇಲ್ಲ. ಆ ರಂಧ್ರದಿಂದ ಏನಾಗುತ್ತೆ, ಎಡಭಾಗದಿಂದ ಬಲಭಾಗಕ್ಕೆ ಹೋಗುತ್ತೆ, ಜಾಸ್ತಿ ಬ್ಲಡ್ ಹೋಗುತ್ತೆ, ಅದು ರಕ್ತದ ಒತ್ತಡ ಲಂಗ್ಸಲ್ಲಿ ಜಾಸ್ತಿ ಆಗುತ್ತೆ. ಮೊದಲು ಒಂದು 4-5 ತಿಂಗಳು ಏನೂ ತೊಂದರೆನೇ ಗೊತ್ತಾಗಲ್ಲ ಮಕ್ಕಳಿಗೆ, ಎಷ್ಟೋ ಮಕ್ಕಳುಗಳಿಗೆ. ಕೆಲವು ಮಕ್ಕಳಿಗೆ ತೊಂದರೆ ಕೊಡುತ್ತೆ. ಅದು ಮಕ್ಕಳು ಬೆಳೀತಾ ಏನಾಗುತ್ತೆ, ರಕ್ತದ ಒತ್ತಡ ಜಾಸ್ತಿ ಆಗಿ ಲಂಗ್ಸಲ್ಲಿ ಮಗುಗೆ ನಾನಾ ಕಾರಣಗಳು, ಅದಕ್ಕೆ ಒಂದು ರೋಗ, ಒಂದು ಸಮಸ್ಯೆಗಳು ಬರುತ್ತೆ ಅದಕ್ಕೆ. ಅವಾಗ ಪೇರೆಂಟ್ಸ್ಗಳು ಕರ್ಕೊಂಬರ್ತಾರೆ ನಮ್ಮ ಹತ್ರ, ತಂದೆ ತಾಯಿಗಳು, ಇಲ್ಲ ಮಗು ಈ ಥರ ತೊಂದರೆಗಳಿದೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ, ಹಾಲು ಕುಡಿತಾ ಇಲ್ಲ, ಗೊತ್ತಾಗುತ್ತೆ. ಬೆಳೀತಾ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಕೆಲವು ಸಮಸ್ಯೆಗಳು ಮಗು ಬೆಳೀತಾ ಇದ್ದಂಗೆ ಗೊತ್ತಾಗುತ್ತೆ, ಕೆಲವು ಮಕ್ಕಳು ಹುಟ್ಟಿದಾಗ ಗೊತ್ತಾಗುತ್ತೆ. ಎಷ್ಟೋ ಮಕ್ಕಳುಗಳಿಗೆ ಗೊತ್ತೇ ಆಗಲ್ಲ, ಮಗು ಸ್ಕೂಲ್ಗೆ ಹೋದಾಗಲೇ ಗೊತ್ತಾಗೋದು. ಸ್ಕೂಲ್ ಎಕ್ಸಾಮಿನೇಷನಲ್ಲಿ ಯಾರೋ ಒಂದು ಡಾಕ್ಟರ್ ಬರ್ತಾರೆ, ಒಂದು ಸ್ಕೂಲ್ ಎಕ್ಸಾಮಿನೇಷನ್, ಜನರಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ, ಸ್ಕೂಲ್ ಟೆಸ್ಟ್ ಅಂತ ಸ್ಕೂಲ್ ಪ್ರೋಗ್ರಾಮ್ ಇರುತ್ತೆ, ಕೆಲವು ಕಡೆ ಬರ್ತಾರೆ. ಅವಾಗೇನೋ ಒಂದು ಸೌಂಡ್ ಬರುತ್ತೆ, ಅವಾಗ ನಮ್ಮ ಹತ್ರ ಕಳಿಸ್ತಾರೆ. ಆ ಮಕ್ಕಳು ನಮ್ಗೆ ಗೊತ್ತೇ ಇರಲಿಲ್ಲ, ಚಿಕ್ಕ ವಯಸ್ಸಿಂದ ನಮಗೆ ಹೇಳೇ ಇರಲಿಲ್ಲ ಯಾರು ಅಂತ. ಇದು ಬಹಳ ಕಾಮನ್, ಇದು ಹೇಳಬೇಕು ಅಂತ. ಹೌದು. ಓಕೆ. ಹಾಗಿದ್ರೆ ಈಗ ಪೇರೆಂಟ್ಸ್ ಮಗುವಿನ ಯಾವುದಾದ್ರೂ ಒಂದು ಲಕ್ಷಣವನ್ನು ಅಬ್ಸರ್ವ್ ಮಾಡಬಹುದಾ? ಮಕ್ಕಳು ಈ ಥರ ಇದ್ರೆ ಅಥವಾ ಮಕ್ಕಳ ಗುಣಲಕ್ಷಣಗಳು ಈ ಥರ ಇದ್ರೆ ಮಗುವಿಗೆ ಹೃದಯದ ಸಮಸ್ಯೆ ಇರಬಹುದು ಅಂತ ಅಂದಾಜು ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗುತ್ತಾ? ಹೌದು, ಖಂಡಿತ. ಇವಾಗ ಸಣ್ಣ ಮಕ್ಕಳಲ್ಲಿ ಮೊದಲನೇದಾಗಿ ತುಂಬ ಚಿಕ್ಕ ಮಗುವಿಗೆ ಹೃದಯ ತೊಂದರೆ ಇದ್ದರೆ ಮೊದಲನೇ ಗುಣಲಕ್ಷಣ ಏನು ಅಂತ ಅಂದರೆ, ಮಗು ಹಾಲು ಕುಡಿಯೋದು ಕಷ್ಟ ಆಗುತ್ತೆ. ತಾಯಿ ಹಾಲು ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ನೀವು ಬಿಟ್ಟು ಕುಡಿಯೋದು, ಯಾಕಂದರೆ ಅದು ವರ್ಕ್ ಆಫ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅಂದರೆ ಅದು ಹಾರ್ಟಲ್ಲಿ ಒಂದು ದೊಡ್ಡ ಹೋಲ್ ಇರೋದಾಗಲಿ ಅಥವಾ ಒಂದು ರಕ್ತನಾಳದ ಸಮಸ್ಯೆ ಆದಾಗ ಏನಾಗುತ್ತೆ, ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ಲಂಗ್ಸಲ್ಲಿ, ಆ ಲಂಗ್ಸಲ್ಲಿ ಫ್ಲಡ್ ಆಗಿಬಿಟ್ಟಿರುತ್ತೆ ಕೆಲವು ಬ್ಲಡ್ ಎಲ್ಲ. ಹಾಗಾಗಿ ಅದು ಹಾರ್ಟು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಆವಾಗ ಅದು ಅಷ್ಟು ಪಂಪ್ ಮಾಡೋಕ್ಕಾಗಲ್ಲ. ಕೆಲವು ಸಲ ಪಂಪ್ ಮಾಡಿದ್ರೂ ಕೂಡ ಅದು ಜಾಸ್ತಿ ಎಳ್ಕೋಬೇಕಾಗುತ್ತೆ. ಅದರಿಂದ ಲಂಗ್ಸಲ್ಲೆಲ್ಲ ಒಂದು ಫ್ಲೂಯಿಡ್ ಎಲ್ಲ ಅಕ್ಯುಮುಲೇಟ್ ಆಗಿ ನಾನಾ ಕಾರಣಗಳಿಂದ ಅದು ಮೊದಲನೇದಾಗಿ ಅದು ಹಾಲು ಕುಡಿಲಿಕ್ಕಾಗಲ್ಲ. ಎರಡನೇದಾಗಿ ಈ ಥರ ಒಂದು ಸಮಸ್ಯೆ ಇದ್ದಾಗ ರಿಪೀಟೆಡ್ ಇನ್ಫೆಕ್ಷನ್, ಮಕ್ಕಳುಗಳಿಗೆ ನಿಮೋನಿಯಾ, ರಿಪೀಟೆಡ್ ಇನ್ಫೆಕ್ಷನ್ ಬರುತ್ತೆ. ಈ ಒಂದು ಎರಡರಿಂದ ಏನಾಗುತ್ತೆ, ವೆಯ್ಟ್ ಗೇನ್ ಆಗಲ್ಲ. ಮಕ್ಕಳು ಇವಾಗ 1 ವರ್ಷದ ಮಗುಗೆ ಸಾಮಾನ್ಯವಾಗಿ 10 kg ಇರಬೇಕು. ಅದೆಲ್ಲ ನಮ್ಮ ಇಂಡಿಯನ್ ಇದರಲ್ಲೂ ಕೂಡ 10 kg ಇರಬೇಕು. 1 ವರ್ಷ ಆದರೂ ಎಷ್ಟೋ ಮಕ್ಕಳುಗಳಿಗೆ 5-5.5 kg ಇದ್ದರೆ ಖಂಡಿತ ಆ ಮಗುಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ಭಾವಿಸ್ಬೇಕು. ಓಕೆ. ಇವಾಗ ತಂದೆ ತಾಯಿ ಕೂಡ ಹೋಗಿ ಪಕ್ಕದ ಮನೆ ಮಗು 1 ವರ್ಷ ಅದಕ್ಕೆ 11 kg ಇದೆ, ನಮ್ಮ ಮಗು 6 kg ಇದೆ, ಅವ್ರಿಗೆ ಊಹಿಸ್ಬೇಕು, ಅವ್ರದನ್ನು ಕಂಡುಹಿಡಿಬೇಕು. ಅವ್ರು ಹೋಗಿ ಡಾಕ್ಟರ್ ಹತ್ರ ಹೋಗಬೇಕು, ಏನೋ ಡಾಕ್ಟರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಲ್ಲ. ಸೊ ಇದೆಲ್ಲ 3-4 ತೊಂದರೆಗಳು. ಉಸಿರಾಟ ಎಳಿತ ಜಾಸ್ತಿ ಎಳಿತ, ಅದು ಗೊತ್ತಾಗುತ್ತೆ. ಇದೆಲ್ಲ 3-4 ಇದರಲ್ಲೇ ಗೊತ್ತಾಗಬೇಕು ಅವ್ರಿಗೆ. ನೀಲಿ ಬಣ್ಣ ಆಗುತ್ತೆ. ಇಲ್ಲ ಸಾಮಾನ್ಯವಾಗಿ ನೀಲಿ ಬಣ್ಣ ಮಕ್ಕಳುಗಳಿಗೆ ಇರಲ್ಲ, ಹಾರ್ಟ್ ಪ್ರಾಬ್ಲಮ್ ಇರೋದು. ನೀಲಿ ಬಣ್ಣ ಆದಾಗ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತಲೇ ಭಾವಿಸ್ಬಿಟ್ಟು ಅವರು ಡಾಕ್ಟರ್ ಹತ್ರ ಹೋಗಬೇಕು. ಹೌದು. ಓಕೆ. ಹಾಗಿದ್ರೆ ಈಗ ಗುಣಲಕ್ಷಣಗಳು ಒಂದು ಕಡೆ ಆದರೆ, ಮಗು ಹುಟ್ಟಿದ ತಕ್ಷಣನೇ ಹೃದಯದ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಂಥ ಟೆಸ್ಟನ್ನು ಮ್ಯಾಂಡೇಟರಿ ಮಾಡಬೇಕು ಅಂತ ಏನಾದರೂ ಇರುತ್ತೆ ಸರ್? ಹೌದು. ಈಗ ಆಲ್ಮೋಸ್ಟ್ ಇವಾಗ ಹೆಂಗಾಗಿದೆ ಅಂತ ಅಂದರೆ, ಇವಾಗ ಹುಟ್ಟಿದ ಪ್ರತಿ ಮಗುಗೂ ಕೂಡ ನಮ್ಮ ಒಂದು ನ್ಯೂನೆಟಲ್ ಫೋರಮ್ಮು, ಪಿಡಿಯಾಟ್ರಿಕ್ಸ್ ಒಂದು ಸೊಸೈಟಿ ಎಲ್ಲ ಏನು ಮಾಡ್ತಾ ಇದೆ ಅಂತಂದರೆ, ಪ್ರತಿಯೊಂದು ಹುಟ್ಟಿದ ಮಗು ಕೂಡ ಒಂದು ಪಲ್ಸ್ ಆಕ್ಸಿಮೀಟರ್, ಅಂದರೆ ಇವಾಗ ನೀವು ಕೋವಿಡ್ ಟೈಮ್ನೆಲ್ಲ ಕೇಳಿರ್ತೀರ, ಪಲ್ಸ್ ಆಕ್ಸಿಮೀಟರ್ ನೋಡಿದ್ರೆ ಸ್ಯಾಚುರೇಷನ್ ನೋಡೋದು ಭಾಳ ಸಿಂಪಲ್ ಅದು. ಇವಾಗ ಎಲ್ಲ ಮಕ್ಕಳು ಕೂಡ ನಾರ್ಮಲ್ ಆಗಿರೋ ಮಗು ಸ್ಯಾಚುರೇಷನ್ 95 to 100 ಇರಬೇಕು.
ಲೆಸ್ ದೆನ್ 90 ಇದ್ದರೆ ಏನೋ ಸಮಸ್ಯೆ ಇದೆ, ಮಗುವಿಗೆ ಹಾರ್ಟ್ ಸಮಸ್ಯೆ ಇದೆ ಅಂತ ಒಂದು ಭಾವಿಸ್ಬೇಕು. ಎಲ್ಲ ಮಕ್ಳಿಗೂ ಇರಲ್ಲ, ಇರ್ಬೋದು ಅಂತ ಡೌಟ್ ಅದು ಒಂದು. ಅಥವಾ ನಿಮಗೇನಾದರೂ ಡೌಟ್ ಬಂದರೆ, ಸಂದೇಹ ಬಂದರೆ, ತಂದೆ ತಾಯಿಗೆ ಸಂದೇಹ ಬರುತ್ತೆ, ಅಥವಾ ವೈದ್ಯರಿಗೆ ಪಿಡಿಯಾಟ್ರಿಷಿಯನ್ಸ್ ಅವರಿಗೆ ಸಂದೇಹ ಬಂದರೆ ಅವರು ಡಾಕ್ಟರ್ ಹತ್ರ, ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ಬೇಕು. ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ, ಎಸ್ಪೆಷಲಿ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಇವಾಗ ಎಲ್ಲ ಒಂದು ಎಲ್ಲ ಸಿಟಿನಲ್ಲೂ ಎಲ್ಲ ಹಾಸ್ಪಿಟಲ್ ಇರಲ್ಲ, ಎಲ್ಲ ಸಿಟಿನಲ್ಲೂ ಇರ್ತಾರೆ, ಮೇಜರ್ ಸಿಟಿಗಳಲ್ಲಿ ಇರ್ತಾರೆ. ಇಲ್ಲ ಅಂತಂದರೆ ಅವ್ರನ್ನ ಒಂದು ದೊಡ್ಡ ಸಿಟಿಗೆ ಕಳಿಸ್ಬೋದು, ಏನು ತೊಂದರೆ ಇಲ್ಲ. ಈಗ ಅಟ್ಲೀಸ್ಟ್ ಇವನ್ ಅಡಲ್ಟ್ ಕಾರ್ಡಿಯಾಲಜಿಸ್ಟ್ಗಳು ಕೂಡ ಅದನ್ನು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಡಯಾಗ್ನೋಸ್ ಅಂತೂ ಮಾಡ್ತಾರೆ, ಅಷ್ಟು ಸಮಸ್ಯೆ ಇಲ್ಲ. ಮೊದಲನೇ ಟೆಸ್ಟ್ ಅಂದರೆ ಫಸ್ಟ್ ಎಕೋ ಮಾಡ್ತೀವಿ ನಾವು, ಎಕ್ಸ್ರೇ ಮಾಡ್ಬೋದು. ಎಕ್ಸ್ರೇನಲ್ಲೇ ಒಂದು ಐಡಿಯಾ ಬರುತ್ತೆ ನಮಗೆ, ಸಿಂಪಲ್ ಎಕ್ಸ್ರೇನಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್, ಎಕ್ಸ್ರೇ. ಸಣ್ಣ ಮಕ್ಕಳಲ್ಲಿ ECG ಅಷ್ಟು ಹೆಲ್ಪ್ ಆಗಲ್ಲ. ನೆಕ್ಸ್ಟ್ ಟೆಸ್ಟು, ಅದರಲ್ಲಿ ಆಲ್ಮೋಸ್ಟ್ ನಾವು 100ಕ್ಕೆ 100ರಷ್ಟು ಹಾರ್ಟಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಎಕೋಕಾರ್ಡಿಯೋಗ್ರಾಮ್. ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. 100ಕ್ಕೆ 100ರಷ್ಟು ನಾವು ತೊಂದರೆ ಏನಿದೆ ಅಂತ ಕಂಡುಹಿಡಿದು ಹೇಳ್ಬಿಡ್ತೀವಿ ನಾವು. ಏನು ಅದರಲ್ಲಿ ಯಾವ ಸಂದೇಹನೂ ಇರಲ್ಲ. ಯಾವ ಥರ ಆಪ್ರೇಷನ್ ಬೇಕು ಅಂತಲೂ ಹೇಳ್ತೀವಿ, ಏನು ಬೇಕು ಅಂತಲೂ ಹೇಳ್ತೀವಿ, ಈ ಮಗುಗೆ ಪ್ರೊಗ್ನೋಸಿಸ್ ಹೇಗಿದೆ ಅದರಲ್ಲಿ ಹೇಳ್ಬೋದು. ಅದು ಮೊದಲನೇ ಟೆಸ್ಟ್. ಓಕೆ, ಹಾಗಿದ್ರೆ ಮಗು ಗರ್ಭದಲ್ಲಿರ್ತಾನೆ ಟೆಸ್ಟ್ ಮಾಡಿದ್ರೆ, ಸ್ಕ್ಯಾನಿಂಗ್ ಮಾಡಿದ್ರೆ ಮಗುವಿನ ಹಾರ್ಟ್ ಹೆಲ್ತ್ ಬಗ್ಗೆ ಗೊತ್ತಾಗಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಪೇರೆಂಟ್ಸಿಗೆ. ಸೊ ಆ ಥರ ಟೆಸ್ಟ್ ಮಾಡ್ಬೋದಾ? ಅಂದರೆ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿನ ಟೆಸ್ಟ್, ಮಗು ಹಾರ್ಟ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ಹೌದು, ಗೊತ್ತಾಗುತ್ತೆ. ಅದು 18ನೇ ವಾರದಲ್ಲೇ ಗೊತ್ತಾಗುತ್ತೆ. ಮಗು ಇನ್ನೂ ತಾಯಿ ಗರ್ಭಿಣಿ ಆಗಿದ್ದಾಗ 18ರಿಂದ 20ನೇ ವಾರದಲ್ಲಿ, 18 to 20 ವೀಕ್ಸಲ್ಲಿ, ಇನ್ನು 4 ತಿಂಗಳು ಮಗುಗೆ ತಾಯಿ ಅವ್ರಿಗೆ ಎಷ್ಟು ಗರ್ಭಿಣಿ 4 ತಿಂಗಳು ಆಗಿದ್ದಾಗ 16 ವಾರ ಮುಗಿದು 18 ಬಿದ್ದಿರ್ತಾರೆ. ಅವಾಗಿನ ಇದರಲ್ಲೇ ನಾವು ಹಾರ್ಟಲ್ಲಿ ಸಮಸ್ಯೆ ಇರ್ಬೋದು, ಶುರುವಾಗ್ತಾ ಇದೆ ಅನ್ನೋದು ಕಂಡುಹಿಡಿತೀವಿ ನಾವು. ಆಲ್ಮೋಸ್ಟ್ 20 ವಾರದಲ್ಲಿ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಹಾರ್ಟಲ್ಲಿ ಈ ಒಂದು ಗಂಭೀರ ಸಮಸ್ಯೆ ಕಾಣಿಸ್ಕೋತಾರೆ. ಸಣ್ಣ ಪುಟ್ಟ ಹೋಲ್ಗಳು ಗೊತ್ತಾಗಲ್ಲ, ಮೇಜರ್ ಸಮಸ್ಯೆ ಏನಿದೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಈಗ ಹಾಗಿದ್ರೆ ಅಕ್ವೈರ್ಡ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಮಗು ಬೆಳೀತಾ ಉಂಟಾಗುವಂತಹ ಹಾರ್ಟ್ ಪ್ರಾಬ್ಲಮ್ ಇದೇ. ನಾನು ಇದುವರೆಗೂ ಹೇಳಿದ್ದೇ ಬೇರೆ ವಿಚಾರ. ಇವಾಗ ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂದ್ರೆ ಕೆಲವು ನಮ್ಮ ದೇಶದಲ್ಲಿ ಬಹಳ ಕಾಮನ್ ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಒಂದಿದೆ. ಅದು ಗಂಟಲು ನೋವಿಂದ ಶುರುವಾಗುತ್ತೆ ಎಷ್ಟೋ ಮಕ್ಕಳುಗಳಿಗೆ. ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ತೊಂದರೆ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ. ಅದರಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಅದು ಇನ್ಫೆಕ್ಷನ್ ಅದು ಗೊತ್ತೇ ಆಗಲ್ಲ, ಗೊತ್ತಾಗುತ್ತೆ ಯಾವಾಗಲೂ ಇನ್ಫೆಕ್ಷನ್ ಇಂದ ಹಾರ್ಟ್ ಪ್ರಾಬ್ಲಮ್. ಹೌದು, ಇನ್ಫೆಕ್ಷನ್ ಇಂದ, ಕೆಲವು ಇನ್ಫೆಕ್ಷನ್, ಗಂಟಲು ಇನ್ಫೆಕ್ಷನ್ ಇಂದ ಆಗಿ, ಅದು ಎಷ್ಟೋ ಮಕ್ಕಳು ಗಂಟಲು ಅವ್ರ ಇನ್ಫೆಕ್ಷನ್ ನಮ್ಗೆ ಇಷ್ಟನೇ ಕೊಡಲ್ಲ, ಅದರಿಂದ ಹಾರ್ಟ್ ಇನ್ಫೆಕ್ಷನ್ ಆಗುತ್ತೆ. ಅವ್ರಿಗೆ ಹೆಂಗೆ ಬರುತ್ತೆ ಗೊತ್ತಾಗುತ್ತೆ ಅಂತಂದರೆ, ಒಂದು ಜಾಯಿಂಟ್ ಪೇನ್ಸ್ ಅಂತ ಹೇಳ್ತಾರೆ, ಜ್ವರ ಬರುತ್ತೆ, ಗಂಟಲು ನೋವು ಬರುತ್ತೆ, ಅವ್ರ ಜಾಯಿಂಟ್ ಪೇನ್ಸ್ ಬರುತ್ತೆ. ಆಮೇಲೆ ಅದೇ ಒಂದು ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕಾಕಸ್ ಅಂತ ಹೇಳ್ತೀವಿ, ಅದು ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ, ಅದು ಭಾಳ ಕಾಮನ್. ಅದೊಂದು. ಎರಡನೇದು, ಈ ವೈರಲ್ ಫೀವರಿಂದನೂ ಕೂಡ ಮಯೋಕಾರ್ಡೈಟಿಸ್ ಅಂತ ಹಾರ್ಟ್ ವೀಕ್ ಆಗುತ್ತೆ. ಆ ಥರ ಇನ್ನೊಂದು ತೊಂದರೆಗಳು ಕವಾಸಾಕಿ ಡಿಸೀಸ್ ಅಂತ, ಇದು ಇವಾಗ ನಮ್ಮ ದೇಶದಲ್ಲೂ ಕೂಡ ಜಾಸ್ತಿ ಬರ್ತಿದೆ. ಅದು ಕೂಡ ಕಾಸ್ ಗೊತ್ತಿಲ್ಲ, ಇದು ಬಹುಶಃ ವೈರಲ್ ಡಿಸೀಸ್ ಇರ್ಬೋದು, ಆಟೋಇಮ್ಯೂನ್ ಡಿಸೀಸ್ ಇರ್ಬೋದು, ಇದೆಲ್ಲ ಅಕ್ವೈರ್ಡ್ ಡಿಸೀಸಸ್ಗಳು. ಅಥವಾ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳಿಗೆ ಹೈಪರ್ ಟೆನ್ಷನ್ ಬರ್ಬೋದು, ಅವ್ರಿಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಕೊಲೆಸ್ಟ್ರಾಲ್ಗಳು ಅಂಥದ್ದೆಲ್ಲ ಇದ್ದರೆ ಅದನ್ನು ಬರ್ಬೋದು. ಸೊ ಅದೆಲ್ಲ ಅಕ್ವೈರ್ಡ್ ಹಾರ್ಟ್ ಡಿಸೀಸ್. ಎನಿಥಿಂಗ್ ಪರ್ಟೈನಿಂಗ್ ಟು ಒಂದು ಇನ್ಫೆಕ್ಷನಿಂದ, ಇನ್ಫೆಕ್ಷನ್ ಒಂದು ವ್ಯಾಲ್ಸ್ ಆಗ್ಬೋದು, ಇದೆಲ್ಲ ಅಕ್ವೈರ್ಡ್ ಹಾರ್ಟ್ ಡಿಸೀಸ್. ಅಂದರೆ ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ, ಬೆಳೀತಾ ಯಾವುದೋ ಒಂದು ಇನ್ಫೆಕ್ಷನಿಂದ ಆಯಿತು ಅಥವಾ ಬೇರೆ ಕಾರಣಗಳಿಂದ ಬರ್ತಕ್ಕಂಥ ತೊಂದರೆಗಳು. ಹುಟ್ಟದಾಗಿರೋದೇ ಇಲ್ಲ, ಹಾರ್ಟ್ ನಾರ್ಮಲ್ ಆಗಿರುತ್ತೆ, ಬೆಳೀತಾ ಶುರುವಾಗುತ್ತೆ. ಅದಕ್ಕೆ ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂತ ಹೇಳೋದು. ಓಕೆ, ಈಗ ತಾಯಿ ಹೊಟ್ಟೆಯಲ್ಲಿರ್ತಾನೆ ಮಗುವಿಗೆ ಹೃದಯದ ಸಮಸ್ಯೆ ಇರಬಹುದು ಅಂತ ನೀವು ಹೇಳಿದ್ರಿ ಸರ್. ಹಾಗಿದ್ರೆ ಯಾಕೆ ಹಿಂಗಾಗುತ್ತೆ? ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದಾಗ ಅದು ಜೆನೆಟಿಕಲಿ ಆ ಥರ ಬರುತ್ತೆ. ಈಗ ಕೆಲವೊಂದಿಷ್ಟು ನಾವು ಈಗ ಕ್ಯಾನ್ಸರ್ಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಜೆನೆಟಿಕಲಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಈಗ ಪರ್ಟಿಕ್ಯುಲರ್ಲಿ ಹೃದಯದ ಆರೋಗ್ಯ ಅಂತ ಬಂದಾಗ ಅದು ಕೂಡ ಜೆನೆಟಿಕಲಿನೇ ಬರುತ್ತಾ, ಹೇಗೆ ಅಂತ? ಕೆಲವು ಕಂಡೀಷನ್ಸು, ಕೆಲವು ಇದ್ರ ಜೆನೆಟಿಕ್ಸ್ ಇದೆ. ಆದರೆ 90% ಜೆನೆಟಿಕ್ಸ್ ಪ್ಲೇ ಆಗಲ್ಲ ಇದರಲ್ಲಿ, ಹಾರ್ಟ್ ಡಿಸೀಸಲ್ಲಿ. ಓನ್ಲಿ ಕೆಲವು 10% ಆಫ್ ದಿ ಟೋಟಲ್ ಡಿಸೀಸಸ್, ಹಾರ್ಟ್ ಡಿಸೀಸಲ್ಲಿ ಮಾತ್ರ ನಾವು ಜೆನೆಟಿಕ್ಸ್ ಇರಬಹುದು ಅಂತ ಒಂದು ಊಹೆ ಮಾಡ್ತೀವಿ ಅಷ್ಟೇ. 90% ಆಫ್ ದಿ ಟೈಮ್ಸಲ್ಲಿ ನಾವು ಯಾವ ಕಾರಣದಿಂದ ಬಂದಿದೆ ಈ ಒಂದು ಕಂಜನಿಟಲ್ ಹಾರ್ಟ್ ಡಿಸೀಸ್, ಊಟದಾಗಿಂದ ಒಂದು ಸಮಸ್ಯೆಗಳು ಅಂತ ಗೊತ್ತೇ ಆಗಲ್ಲ. ಕೆಲವು ಇದೆ, ಕಾರಣನೇ ಇಲ್ವಾ ಸರ್ ಅದಕ್ಕೆ? ಕಾರಣ ಕೆಲವು ಸಲ ಕಾರಣ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ, ಇದು ಇಲ್ಲವೇ ಇಲ್ಲ. ಏನೋ ಜೆನೆಟಿಕ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬ ರೇರ್ ಅದು. ಆ ಥರ ಒಂದು ಜೆನೆಟಿಕ್ ಇವಾಗ ಸ್ವಲ್ಪ ಜೆನೆಟಿಕ್ಸ್ ಎವಾಲ್ವ್ ಆಗ್ತಿದೆ. ದಟ್ ಇಸ್ ಅ ವೆರಿ ಫ್ಯೂ ಸೆಂಟರ್ಸ್ ಇರೋದು ಜೆನೆಟಿಕ್ ಕಂಡುಹಿಡಿಯೋದಕ್ಕೆ. ಈ ಬಿಡಿ ಬೆಂಗಳೂರಲ್ಲಿ ಒಂದು 2-3 ಸೆಂಟರ್ ಇದೆ ಅಷ್ಟೇ. ಆ ಥರ ಇಂಡಿಯಾದಲ್ಲೂ ಇದೆ, ಬಟ್ ಆದರೆ ಅದು ತುಂಬ ಕಡಿಮೆ. ಜೆನೆಟಿಕ್ಸಿಂದಾನೇ ಹಾರ್ಟ್ ಡಿಸೀಸ್ ಬರತಕ್ಕಂಥ ಒಂದು ಅಸೋಸಿಯೇಷನ್ ಇದೆ, ರಿಲೇಷನ್ ಏನಿದೆ, ಅದು ತುಂಬ ಕಡಿಮೆ. ಅಂದ್ರೆ ಕೆಲವೊಂದಿಷ್ಟಕ್ಕೆ ಕಾರಣಗಳು ಇರೋದಿಲ್ಲ, ಅಂದ್ರೆ ಇಂಥದ್ದೇ ಅಂತ ನಾವು ಬೆರಳು ಮಾಡಿ ತೋರಿಸೋದು. 100 ಹಾರ್ಟ್ ಡಿಸೀಸ್ ಇದ್ರೆ 100 ನಾವು ಮಕ್ಕಳು ನೋಡಿದ್ರೆ ವಿತ್ ಹಾರ್ಟ್ ಡಿಸೀಸ್, ಅದರಲ್ಲಿ ಕೆಲವು ಆಲ್ಮೋಸ್ಟ್ 8ರಿಂದ 10ಕ್ಕೆ ಮಾತ್ರ ನಾವು ಜೆನೆಟಿಕ್ ಅಸೋಸಿಯೇಷನ್ನ ಕಂಡುಹಿಡಿಬೋದು. 90ರಲ್ಲಿರಲ್ಲ.
ಓಕೆ ಓಕೆ. ಇನ್ನು ಮಕ್ಕಳ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದಾಗ ಸರ್ ಕಾಮನ್ ಆಗಿ ನಾವು ಕೇಳಿರ್ತೀವಿ ಹಾರ್ಟಲ್ಲಿ ಹೋಲ್ ಆಗಿದೆಯಂತೆ ಅಂತ. ಸೊ ಎಕ್ಸಾಕ್ಟ್ಲಿ ಹಾರ್ಟಲ್ಲಿ ಹೋಲ್ ಆಗೋದು ಅಂತ ಹೇಳಿದ್ರೆ ಏನು, ಇದನ್ನ ಇನ್ ಸಿಂಪಲ್ ಆಗಿ ಅರ್ಥ ಮಾಡಿಸಬಹುದಾ ಅಂತ? ಹೌದು, ಹಾರ್ಟಲ್ಲಿ ಹೋಲ್ ಇದೆ ಅಂತ ಇದು ವೆರಿ ಕಾಮನ್ ಲ್ಯಾಂಗ್ವೇಜ್, ಲೇಮನ್ ಅದನ್ನೇ ಹೇಳೋದು, ನಮ್ಮ ಮಗು ಹೋಲ್ ಇದೆ ಅಂತ. ಹೋಲ್ ಅಂದರೆ ರಂಧ್ರ ಅಂತ. ಅಂದರೆ ಹಾರ್ಟಲ್ಲಿ ನಾನು ಅವಾಗಲೇ ಹೇಳಿದೆ 4 ಕೋಣೆಗಳಿರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಅದ್ರಲ್ಲಿ ಮೇಲ್ಗಡೆ 2 ಕೋಣೆಗಳ ಮಧ್ಯೆ ಒಂದು ಹೋಲು. ಅಂದರೆ ಸಾಮಾನ್ಯವಾಗಿ ಕಮ್ಯುನಿಕೇಷನ್ ಇರಬಾರ್ದು. ಮಗು ಹುಟ್ಟಿದ ಮೇಲೆ ಮುಂಚೆ ಇರುತ್ತೆ, ಕಮ್ಯುನಿಕೇಷನ್ ಇರುತ್ತೆ, ಅದು ಕ್ಲೋಸ್ ಆಗುತ್ತೆ. ಮುಟ್ಟಿದ ತಕ್ಷಣ ಒಂದು 2-3 ದಿವಸದಲ್ಲಿ ಕ್ಲೋಸ್ ಆಗುತ್ತೆ. ದೊಡ್ಡ ಹೋಲ್ಗಳಿರುತ್ತೆ. ಕೆಳಗಡೆ 2 ಕೋಣೆಗಳ ಮಧ್ಯೆ ಒಂದು ದೊಡ್ಡ ರಂಧ್ರ ಅಥವಾ 2 ಟ್ಯೂಬ್ಗಳು ಹೊರಡುತ್ತಲ್ಲ, ಅದರ ಮಧ್ಯೆ ಒಂದು ಕಮ್ಯುನಿಕೇಷನ್ ಇರುತ್ತೆ. ಮಗು ತಾಯಿ ಹೊಟ್ಟೆಲಿದ್ದಾಗ ಅದು ಕೂಡ ಕ್ಲೋಸ್ ಆಗಬೇಕು ವಿತಿನ್ 72 hours. ಅದು ಕ್ಲೋಸ್ ಆಗಲ್ಲ. ಇದು ವೆರಿ ಸಿಂಪಲ್ ಪ್ರಾಬ್ಲಮ್. ಇದಿದ್ದರೆ ರಂಧ್ರ ಅಂತ ಹೇಳ್ತೀವಿ. ಬಟ್ ಆದರೆ ಬೇರೆ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳು ಕೂಡ ಏನು ಮಾಡ್ತಾರೆ, ಪೇರೆಂಟ್ಸ್ ನಮ್ಮ ಮಗುವಿಗೆ ಹೋಲಿದೆ ಅಂತ ಹೇಳ್ತಾರೆ. ಅದು ಹೋಲಿದೆ ಅಂತ ಅವ್ರು ಮಾತ್ರ ಕೇಳಬೇಕಷ್ಟೇ. ನಾವು ಅದನ್ನು ನಾವು ಕೂಲಂಕುಷವಾಗಿ ಅದನ್ನು ಪರೀಕ್ಷೆ ಮಾಡಿ ನಿರ್ಧರಿಸಬೇಕು ಎಕ್ಸಾಕ್ಟ್ಲಿ ಏನಿದೆ ಪ್ರಾಬ್ಲಮ್ ಅಂತ. ಅವ್ರು ಹೇಳಿದ್ದನ್ನು ನಾವು ಹೋಲ್ ಅಂತ ಅನ್ಕೋಬಾರ್ದು. ಅವ್ರ ಪಾಪ ಅವ್ರಿಗೆ ಗೊತ್ತಿರಲ್ಲ ಹೆಚ್ಚು ವಿಚಾರ ಅದ್ರ ಬಗ್ಗೆ. ಅದನ್ನು ನಾವು ಪರೀಕ್ಷೆ ಮಾಡಿ ಅವ್ರಿಗೆ ತಿಳಿ ಹೇಳಬೇಕು ಅವ್ರಿಗೆ. ಓಕೆ, ಹೋಲ್ ಅಂದರೆ ಬರೀ ರಂಧ್ರ, ಬಟ್ ಅಷ್ಟೇ ಇಲ್ಲ, ಬೇರೆ ತೊಂದರೆಗಳು ಇರುತ್ತದೆ ಜೊತೆಗೆ. ಎಲ್ಲ ಮಕ್ಕಳಿಗೂ ಬರೀ ಹೋಲ್ ಅಷ್ಟೇ ಇರಲ್ಲ, ಅದ್ರ ಜೊತೆಗೆ ಬೇರೆ ಇರ್ಬೋದು. ಬರೀ ಹೋಲ್ ಆದರೆ ಬರೀ ಹೋಲ್ ಅಷ್ಟೇ ಇದ್ರೆ ಮಗುಗೆ ಅದು ಸಿಂಪಲ್ ಪ್ರಾಬ್ಲಮ್ ನಮ್ಮ ಪ್ರಕಾರ. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದನ್ನು ಸರಿ ಮಾಡ್ಬೋದು, ಇನ್ಫ್ಯಾಕ್ಟ್ ಕ್ಯೂರ್ ಮಾಡ್ಬೋದು ಅದನ್ನು. ಓಕೆ ಓಕೆ. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗೊತ್ತಾಗಲ್ವಾ ಸರ್ ಹಾರ್ಟಲ್ಲಿ ಹೋಲ್ ಇದೆ? ಸಣ್ಣ ಪುಟ್ಟ ಹೋಲ್ಗಳು ಗೊತ್ತಾಗಲ್ಲ, ದೊಡ್ಡ ಹೋಲ್ಗಳು ಗೊತ್ತಾಗುತ್ತೆ. ಓಕೆ, ಆವಾಗಲೇ ಫೈಂಡ್ ಔಟ್ ಮಾಡ್ಬೋದು. ಅವ್ರಿಗೆ ನಾವು ಮಾನಸಿಕವಾಗಿ ತಯಾರಿ ಮಾಡ್ಬೋದು. ಮಾನಸಿಕವಾಗಿ ತಯಾರಿ ಮಾಡ್ಬೋದು. ಅಂದ್ರೆ ಮುಂಚೆನೆ ಹೇಳಿರ್ತೀರಾ, ಆ ತಾಯಿ ಹೇಳಿರ್ತೀರಾ ಮಗುವಿಗೆ ಹೇಳ್ಬೋದು ಹಾರ್ಟಲ್ ಸಮಸ್ಯೆ ಇದೆ ಅಂತ ಕೂತ್ಕೊಂಡು ಅವ್ರೇನಾದ್ರು ಬಂದ್ರೆ ನಮ್ಮ ಹತ್ರ ಕೌನ್ಸಿಲಿಂಗ್ ಬರ್ತಾರೆ, ಅವಾಗ ಹೇಳ್ತೀವಿ ಅವ್ರಿಗೆ ಹಿಂಗಿದೆ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳ್ತೀನಿ. ಓಕೆ ಓಕೆ. ಹಾಗಿದ್ರೆ ಬರೀ ಹಾರ್ಟಲ್ಲಿ ಹೋಲ್ ಇರೋವಂಥದ್ದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ, ಅದ್ರ ಜೊತೆಗೆ ಬೇರೆ ಸಮಸ್ಯೆಗಳು ಅಸೋಸಿಯೇಟ್ ಆಗಿರಬಹುದು. ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ ಆಪರೇಷನ್ ಮಾಡೋದಕ್ಕೆ. ಅದು ನಾವು ಕ್ಯೂರ್ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ನಿಯರ್ ಕ್ಯೂರ್ ಅಂತ ಹೇಳ್ತೀವಿ. ಕ್ಯೂರ್ ಅಂದ್ರೇನು, ಅವರು ನಮ್ಮ ಹತ್ರ ವಾಪಸ್ ಬರಬಾರ್ದು, ಯಾವ ಮೆಡಿಸಿನ್ ತಗೋಬಾರ್ದು, ಅದಕ್ಕೆ ಮಾತ್ರ ನಾವು ಕ್ಯೂರ್ ಅಂತ ಹೇಳೋದು. ಹೌದು, ಅದನ್ನ ಕ್ಯೂರ್ ಅಂತ ಹೇಳೋದು, ಸಂಪೂರ್ಣವಾಸಿ. ಗೊತ್ತಾಯ್ತಲ್ಲ? ನಿಯರ್ ಕ್ಯೂರ್ ಅಂದ್ರೆ ಏನು, ಆಲ್ಮೋಸ್ಟ್ ಮಗು ನಾರ್ಮಲ್ ಆಗಿರುತ್ತೆ, ಎಲ್ಲ ಮಕ್ಕಳ ಥರನೇ ಇರುತ್ತೆ, ಆಟ ಆಡುತ್ತೆ, ಓಡಾಡುತ್ತೆ, ಎಲ್ಲ ಕೆಲಸ ಮಾಡ್ಬೋದು. ಆದರೆ ಆ ಮಗು ನಮ್ಮ ಹತ್ರ ಫಾಲೋ ಅಪ್ ಬರ್ತಾ ಇರಬೇಕು. ಹೌದು, ಕೆಲವು ಸಣ್ಣ ಪುಟ್ಟ ಮೆಡಿಸಿನ್ ತಗೋಬೇಕು, ಅದು ನಿಯರ್ ಕ್ಯೂರ್. ಓಕೆ ಓಕೆ. ಸೊ ಹಾಗಿದ್ರೆ ಹೋಲ್ ಜೊತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇರಬಹುದು ಅಂತ, ಅಥವಾ ಇದ್ರೆ ಅದನ್ನ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾವೆಲ್ಲ ಸಮಸ್ಯೆ ಇರಬಹುದು ಸರ್? ಓಕೆ, ಹೋಲ್ ಒಂದಿರುತ್ತೆ. ಒಂದು ಪರೀಕ್ಷೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ. ಒಂದು ಟೆಟ್ರಾಲಜಿ ಆಫ್ ಫ್ಯಾಲೋ ಅಂತ ಒಂದಿದೆ. ಅದು ಒಂದು ಹೋಲ್ ಇರುತ್ತೆ. ಆ ಹೋಲ್ ಪಕ್ಕದ ದೊಡ್ಡ ಹೋಲು 2 ಕೋಣೆಗಳ ಮಧ್ಯೆ ಒಂದು VSD ಅಂತ ಹೇಳ್ತೀವಿ. ಅದು ಪಕ್ಕದಲ್ಲಿ ಒಂದು ಬಲವಾಗಿನ ಒಂದು ಟ್ಯೂಬ್ ಹೊರಡುತ್ತಲ್ಲ, ಪಲ್ಮನರಿ ಆರ್ಟರಿ, ಅದು ನ್ಯಾರೋಯಿಂಗ್ ಆಗಿರುತ್ತೆ. ಅದು ವ್ಯಾಲ್ ನ್ಯಾರೋಯಿಂಗ್ ಆಗಿರುತ್ತೆ. ವ್ಯಾಲ್ ಅಂದರೆ ಕವಾಟ, ಒಂದು ರಕ್ತ ಓಡಲಿಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆರೆಗೆ ಟ್ಯೂಬ್ ಇರುತ್ತಲ್ಲ, ಅದೇ ಥರ ಒಂದು ವ್ಯಾಲ್ ಒಂದು ಓಪನ್ ಆಗಬೇಕು. ಅದು ನ್ಯಾರೋಯಿಂಗ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಅದು ಹಾರ್ಟ್ ವ್ಯಾಲ್ ಪ್ರಾಬ್ಲಮ್. ಹೌದು, ಒಂದು ಪಲ್ಮನರಿ ವ್ಯಾಲ್ವ್ ಅಂತ ಹೇಳ್ತೀವಿ, ಅದು ನ್ಯಾರೋಯಿಂಗ್ ಆಗಿರುತ್ತೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏರೋಟ ಅಂತ ಸ್ವಲ್ಪ ದೊಡ್ಡದಿರುತ್ತೆ, ಅದು ಓವರ್ ರೈಡಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಒಂದಿದು. ಈ ಮಗುಗೆ ನಾವು ಆಪ್ರೇಷನ್ ಮಾಡ್ತೀವಿ, ಮಗು ನಾರ್ಮಲ್ ಆಗಿರುತ್ತೆ, ಎಲ್ಲ ರೀತಿಯಲ್ಲೂ ನಾರ್ಮಲ್ ಆಗಿರುತ್ತೆ. ಆದರೆ ಈ ಮಗು ಜೀವನದ ಕೊನೆಯವರೆಗೂ ನಮ್ಮ ಹತ್ರ ಫಾಲೋಅಪಲ್ಲಿ ಇರಬೇಕು. ಅದಕ್ಕೆ ಇನ್ನೊಂದು ಆಪ್ರೇಷನ್ ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು 15-20 ಇಯರ್ಸ್ ಆದಮೇಲೆ, 15-20 ವರ್ಷ ಆದಮೇಲೆ 2ನೇ ಆಪರೇಷನ್. ಯಾಕಂದರೆ ಒಂದು ವ್ಯಾಲ್ವ್ ಓಪನ್ ಮಾಡಿರ್ತೀವಲ್ಲ, ಅದು ಲೀಕ್ ಆಗೋ ಸಂಭವ ಇರುತ್ತೆ ಮಕ್ಕಳುಗಳಿಗೆ. ಅದನ್ನು ಸರಿ ಮಾಡಬೇಕಾಗೋಸ್ಕರ ಒಂದು ಆಪ್ರೇಷನ್ ಬೇಕಾಗುತ್ತೆ. ಸೊ ಅದು ಕ್ಯೂರ್ ಅಲ್ಲ. ಅದು ಹೌದು, ಬರೀ ಹೋಲ್ ಆದರೆ ಹೋಲ್ ಮುಚ್ಚಿಬಿಡ್ತೀವಿ, ಕ್ಲೋಸ್ ಆಗುತ್ತೆ. ಮತ್ತೆ ಅವ್ರು ಬರ್ಬೇಕಾಗಿಲ್ಲ, ಅವರು 6 ತಿಂಗಳಾದ್ಮೇಲೆ ನಮ್ಮ ಹತ್ರ ಬರೋ ಅಗತ್ಯನೇ ಇಲ್ಲ. ಹೌದು, ಬಟ್ ಹೋಲ್ ಜೊತೆಗೆ ಹಾರ್ಟ್ ವಾಲ್ವ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದ್ರೆ ಯಾವ ಸಮಯದಲ್ಲಿ ನಮ್ಮ ಹತ್ರ ಬರ್ತಾರೆ ಇದು ಇಂಪಾರ್ಟೆಂಟ್. ದೊಡ್ಡ ಹೋಲ್ಗಳು ಇರ್ತಕ್ಕಂಥ ಮಕ್ಕಳುಗಳು VSD ಅಂತ ಒಂದು ಹೇಳ್ತೀವಿ ಪರೀಕ್ಷೆಗೆ. ಹೋಲ್ಗಳಲ್ಲಿ ನನ್ನ ಹತ್ರ ಇದೆ, ASD, VSD, PDA ಇಲ್ಲ. ಈ VSD ನಮ್ಮ ಮಕ್ಕಳುಗಳು ನಮ್ಮ ಹತ್ರ ದೊಡ್ಡ VSDಗಳು 6 ತಿಂಗಳು ಒಳಗಡೆ ಆಪ್ರೇಷನ್ ಮಾಡಿದ್ರೆ ಅದು ಕ್ಯೂರ್ ಆದಂಗೆ, ಅವ್ರು ನಮ್ಮ ಹತ್ರ ಬರೋ ಅಗತ್ಯನೇ ಇಲ್ಲ. ಆದರೆ ಅದು ಸ್ವಲ್ಪ ಡಿಲೇ ಮಾಡಿಬಿಟ್ರೆ ನಾವು ಆಪ್ರೇಷನ್ ಮಾಡೋಕ್ಕಾಗೋದೇ ಇಲ್ಲ ಎಷ್ಟೋ ಸಲ. ಯಾಕಂದರೆ ರಕ್ತದ ಒತ್ತಡ ಎಷ್ಟು ಜಾಸ್ತಿ ಆಗಿರುತ್ತೆ ಲಂಗ್ಸಲ್ಲಿ ಅಂದರೆ ಅದು ಆಪ್ರೇಷನ್ ಮಾಡಿದ್ರು ಅವ್ರು ಗುಣ ಆಗಲ್ಲ, ಸಕ್ಸಸ್ ಆಗಲ್ಲ. ಅದು ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಕೈ ಬಿಡಬೇಕಾಗುತ್ತೆ. ಹೌದು, ಅದು ನಮ್ಮ ದೇಶದಲ್ಲಿ ಭಾಳ ಕಾಮನ್. ಯಾಕಂದರೆ ಡಿಲೇ ಮಾಡ್ತಾರೆ, ನಮ್ಮ ಹತ್ರ ಬರೋದಕ್ಕೆ ಡಿಲೇ ಮಾಡಿಬಿಡ್ತಾರೆ ಮಕ್ಕಳುಗಳು, ಪೇರೆಂಟ್ಸ್ಗಳು. ಏನೋ ಒಂಥರ ಅವ್ರಿಗೆ ಬಹುಶಃ ಸರಿಯಾಗಿ ಸಲಹೆ ಸಿಕ್ಕಿರಲ್ವೋ ಅಥವಾ ಬೇಕಂತ ಬರಲ್ವೋ, ಡೆನೈಲ್, ನೋಡೋಣ ಇನ್ನೊಂದು 3 ತಿಂಗಳು ಮಾಡ್ತಾರೆ. ಓಕೆ. ಸೊ ಹಾಗಿದ್ರೆ ಈಗ ಹಾರ್ಟ್ ಅಲ್ಲಿ ಹೋಲ್ ಇತ್ತು ಅಂತ ಹೇಳಿದಾಗ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಕೆಲವರು ಕೇಳಿರ್ತಾರೆ, ಅಂದ್ರೆ ಕಾಮನ್ ಆಗಿ ಹೇಳಿರ್ತಾರೆ ಹಾರ್ಟ್ ಅಲ್ಲಿ ಹೋಲ್ ಇದೆಯಂತೆ ಆಪರೇಷನ್ ಮಾಡಬೇಕು ಅಂತ. ಆದ್ರೆ ನಿಜವಾಗಿಯೂ ಯಾವೆಲ್ಲ ಸಂದರ್ಭದಲ್ಲಿ ಆಪರೇಷನ್ ಬೇಕಾಗುತ್ತೆ? ಸೊ ಆಗ್ಲೇ ಹೇಳಿದ್ರಿ ನೀವು, ಅದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ಸ್ಗಳು ಅಸೋಸಿಯೇಟೆಡ್ ಆಗಿದ್ರಾಗ ಬೇಕಾಗುತ್ತೆ ಅಂತ. ಒಂದು ಚಿಕ್ಕ ವಿಚಾರ, ಒಂದು ಸಣ್ಣದರಿಂದ ಶುರು ಮಾಡೋಣ. ಒಂದು ಹೋಲ್, ಸಿಂಪಲ್ ಹೋಲ್ ಅಷ್ಟೇ, ASD, VSD, PD ಅಂತ ಹೇಳ್ತೀನಿ. ಸಣ್ಣದು ಹೋಲ್ಗಳಿದ್ರೆ ನಾವು ಏನು ಕ್ಲೋಸ್ ಮಾಡೋ ಅಗತ್ಯನೇ ಇಲ್ಲ. PD ಎಂದಲ್ಲಿ ಕ್ಲೋಸ್ ಮಾಡ್ತೀವಿ, ASD ಆಯಿತು, VSD ಕ್ಲೋಸ್ ಮಾಡೋ ಅಗತ್ಯ ಇಲ್ಲ.
ಮೀಡಿಯಮ್ ಸೈಜ್ ಅಥವಾ ಲಾರ್ಜ್ ಹೋಲ್ ಇದ್ದರೆ ಕ್ಲೋಸ್ ಮಾಡಲೇಬೇಕು. ಮೀಡಿಯಮ್ ಸೈಜ್ ಹೋಲ್ಗಳಿದ್ರೆ ಟೈಮ್ ತೊಗೋಬೋದು ನಾವು ಸ್ವಲ್ಪ ದಿವಸದ ಮಟ್ಟಿಗೆ. ಯಾವಾಗ ಒಂದು 2 ವರ್ಷನೋ 3 ವರ್ಷನೋ 4 ವರ್ಷ ಆದಮೇಲೆ ಕ್ಲೋಸ್ ಮಾಡ್ಬೋದು. ಆದರೆ VSD ಅಥವಾ PD ಅನ್ನೋ ಇದರಲ್ಲಿ ದೊಡ್ಡ ಹೋಲ್ಗಳಿದ್ರೆ ಆದಷ್ಟು ಬೇಗ ಕ್ಲೋಸ್ ಮಾಡಬೇಕು, ವಿದಿನ್ 6 months. ASD ಅನ್ನೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ಇದ್ರ ಜೊತೆಗೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, ಬೇರೆ ರಕ್ತನಾಳ ಕಿರಿದಾಗಿರೋದು ಅಥವಾ ವೇನ್ಗಳು ನ್ಯಾರೋಯಿಂಗ್ ಆಗಿರೋದು ಅಥವಾ ಟ್ಯೂಬ್ಗಳು ನ್ಯಾರೋಯಿಂಗ್ ಆಗಿರೋದು, ಟೆಟ್ರಾಲಜಿ ಆಫ್ ಫ್ಯಾಲೋ, ಇನ್ನೊಂದು TG ಅಂತ ಒಂದು ಹೇಳಿದ್ನಲ್ಲ ಮೊದಲು, ಇಂಟರ್ಚೇಂಜ್ ಆಗಿಬಿಟ್ಟಿದೆ ಟ್ಯೂಬ್ಗಳು ಅಂತ. ಆಮೇಲೆ ಒಂದೇ ಒಂದು ರಕ್ತನಾಳ ಹೊರಡುತ್ತೆ, 2 ರಕ್ತನಾಳ ಇರಲ್ಲ. ಅವೆಲ್ಲ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅದು ಡಯಾಗ್ನೋಸಿಸ್ ಇಟ್ ಸೆಲ್ಫ್ ಈಸ್ ಆನ್ ಇಂಡಿಕೇಶನ್. ಅಂದರೆ ನಾವು ಡಯಾಗ್ನೋಸಿಸ್ ಮಾಡಿದ್ರೆ ಸಾಕು, ಅದಕ್ಕೆ ಆಪ್ರೇಷನ್ ಮಾಡಲೇಬೇಕು ಅವ್ರಿಗೆ. ಗೊತ್ತಾಯ್ತಲ್ಲ, ಇಲ್ಲಾಂದ್ರೆ ಮಗು ನಾರ್ಮಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಆಪ್ರೇಷನ್ ಬೇಕೇ ಬೇಕು. ಅವ್ರು ಒಂದು ಆಪ್ರೇಷನಲ್ಲೂ ಕೂಡ ಸರಿ ಇರಲ್ಲ, 2ನೇ ಆಪ್ರೇಷನ್ ಅಥವಾ 3ನೇ ಆಪ್ರೇಷನ್ ಬೇಕಾಗುತ್ತೆ. ಇಷ್ಟು ಮಾಡಿದ್ರೂ ಕೂಡ ಮಗು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಲೆವೆಲ್ಗೆ ತಂದು ಇಡ್ಬೋದು ನಾವು. ಎಲ್ಲ ಸ್ಪೋರ್ಟ್ಸ್ ಆಡ್ತಾರೆ ಎಷ್ಟೋ ಜನ, ನಾವು ಎಲ್ಲನೂ ಪಾಸಿಬಲ್. ಹೌದೌದು, ಯಾವುದೋ ಒಂದು ತೊಂದರೆನೇ ಇಲ್ಲ, ಎಲ್ಲ ನಾರ್ಮಲ್ ಇರ್ತಾರೆ ಅವ್ರು. ಬಟ್ ಆದರೆ ಅವ್ರಿಗೆ ಆ ಲೆವೆಲ್ಗೆ ತಂದು ಇಡಬೇಕು. ಅವ್ರ ಪೇರೆಂಟ್ಸ್ ಸಹಕಾರ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸರ್? ಹೌದು, ಕೆಲವು ಸಣ್ಣ ಮೆಡಿಸಿನ್ಸ್ ಬೇಕಾಗುತ್ತೆ. ಫಾಲೋ ಅಪ್ ಇಂಪಾರ್ಟೆಂಟ್. ಡಾಕ್ಟರ್ ಹತ್ರ ಅಟ್ಲೀಸ್ಟ್ 1 ವರ್ಷಕ್ಕೊಮ್ಮೆ ಬರಬೇಕು, ಅವ್ರು ಹೇಳಿದ್ ಕೇಳಬೇಕು, ಆ ಥರ ಮಾಡಬೇಕು. ಅಂದ್ರೆ ಇಂಥದ್ದು ಏಜಲ್ಲೇ ಅದನ್ನ ಅಂದ್ರೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ದನ್ನ ನಿಲ್ಲಿಸಬೇಕು ಆ ಥರ ಇಲ್ಲ, ಫಾಲೋ ಅಪ್ ಮಾಡ್ತಾನೆ ಇರಬೇಕಾಗುತ್ತೆ. ಅಂದ್ರೆ ಮಗು ದೊಡ್ಡದಾದ್ಮೇಲೆ ಕೂಡ ಕೆಲವು ತೊಂದರೆಗಳು ಇರುತ್ತೆ. 2ನೇ ಸಲ ಆಪರೇಷನ್ ಮಾಡಾದ್ಮೇಲೆ ಹೇಳ್ತೀವಿ ನಾವು, ಬೇಕಾಗಿ ಇನ್ಮೇಲೆ ನೀವು ನಮ್ಮ ಹತ್ರ ಬರೋ ಅಗತ್ಯ ಇಲ್ಲ, ನೀವು ನಿಲ್ಲಿಸ್ಬಿಡಿ, ಪರವಾಗಿಲ್ಲ ಅಂತಾನು ಹೇಳ್ತೀವಿ. ಕೆಲವು ತೊಂದರೆಗಳು ಹೌದು, ಓಕೆ, ಬಟ್ ಫಾಲೋ ಅಪ್ ಬರಬೇಕು. ಕೆಲವು ತೊಂದರೆಗಳು ಫಾಲೋ ಅಪ್ ಬರೋ ಅಗತ್ಯನೂ ಇಲ್ಲ. ನಾವು ಇದು ಮಾಡ್ಬೋದು, ಅವ್ರನ್ನ ವಿ ಕ್ಯಾನ್ ಹೇಳ್ಬೋದು ನಾವು, ಇಲ್ಲ ಬರೋ ಅಗತ್ಯ ಇಲ್ಲ. ಕೆಲವು ತೊಂದರೆಗಳಿದೆ ಅದರಲ್ಲಿ. ಓಕೆ, ಹಾರ್ಟ್ ಅಲ್ಲಿ ಮರ್ಮರ್ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾರೆ, ಏನ್ ಡಾಕ್ಟರ್ ಹಾಗಂದ್ರೆ? ಮರ್ಮರ್ ಅಂದ್ರೆ ಸೌಂಡ್, ಅಂದ್ರೆ ಅದು ಎಕ್ಸ್ಟ್ರಾ ಸೌಂಡ್. ಅಂದ್ರೆ ಕಾಮನ್ ಆಗಿ ಎಕ್ಸ್ಟ್ರಾ ಸೌಂಡ್ ಇದೆ ಅಂತ, ಎಕ್ಸ್ಟ್ರಾ ಸೌಂಡ್ ಇದೆ ಅಂತ. ನಾರ್ಮಲ್ ಆಗಿ ಮರ್ಮರ್ ಅಂದ್ರೆ ಒಂದು ರಕ್ತ ಒಂದು ಟ್ಯೂಬಿಂದ ಇನ್ನೊಂದು ಟ್ಯೂಬ್ಗೆ ಅಥವಾ ಒಂದು ಚೇಂಬರಿಂದ ಇದಕ್ಕೂ ಇನ್ನೊಂದು ಚೇಂಬರ್ಗೆ ಹೋಗೋದಾಗಲಿ, ಅಥವಾ ಒಂದು ಚೇಂಬರಿಂದ ಒಂದು ಕೋಣೆಯಿಂದ ಟ್ಯೂಬ್ಗೆ ಹೋಗೋದಾಗಲಿ, ನಾರ್ಮಲ್ ಆಗಿ ಆ ಸೌಂಡ್ ನಾರ್ಮಲ್ ಆಗಿದ್ದಾಗ ಸೌಂಡ್ ಬರಲ್ಲ. ಒಂದು ನ್ಯಾರೋಯಿಂಗ್ ಇದ್ದಾಗ ಅಥವಾ ಹೋಲ್ ಇದ್ದಾಗ ಒಂದು ಟರ್ಬುಲೆನ್ಸ್ ಅಂತ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಅವಾಗ ಆ ಸೌಂಡ್ ನಮಗೆ ಕೇಳಿಸುತ್ತೆ ಸ್ಟೆಥೋಸ್ಕೋಪಲ್ಲಿ. ಅದಕ್ಕೆ ಮರ್ಮರ್ ಸೌಂಡ್ ಅಂತ ಹೇಳ್ತೀವಿ. ಓಕೆ, ಇವಾಗ ಒಂದು ಸುರಂಗ ಮಾರ್ಗದಲ್ಲಿ ಏನಾದ್ರು ನೀರು ರಭಸದಿಂದ ಹೊರಟಾಗ ನಮಗೆ ಬರುವಂಥ ಒಂದು ಸೌಂಡ್ ಬರುತ್ತೆ. ಏನು ಯಾವ್ದಾದ್ರು ಡ್ಯಾಮ್ ಹತ್ರ ಹೋಗಿ ನಿಂತ್ಕೊಂಡಾಗ ಸೌಂಡ್ ಬರುತ್ತಾನೆ ನಮಗೆ. ಅದೇ ಥರನೇ ಇದು ಕೂಡ. ಇವಾಗ ನದಿ ಬರ್ತಾ ಇರುತ್ತೆ, ನೀವು ಸಡನ್ ಆಗಿ ಡ್ಯಾಮ್ ಕಟ್ತೀರಾ, ಬಿಡ್ತೀರಾ ಚಾನಲ್ನ, ಹೆಂಗಾಗುತ್ತೆ ಸೌಂಡ್ ಜೋರಾಗಿ. ಸೊ ನಾರ್ಮಲ್ ಆಗಿ ಕ್ಲೀನ್ ಆಗಿರುತ್ತೆ. ಯಾವುದೋ ಒಂದು ಕಾರಣಕ್ಕೆ ನ್ಯಾರೋ ಆಗುತ್ತೆ ನಮ್ಮ ಒಂದು ಕವಾಟಗಳು ಅಥವಾ ಇದು ಟ್ಯೂಬು ಅಥವಾ ಚೇಂಬರು. ಅವಾಗ ಏನಾಗುತ್ತೆ, ರಕ್ತ ಹೋದಾಗ ಸೌಂಡ್ ಕೇಳಿಸುತ್ತೆ. ಇದು ಆರೋಗ್ಯ ಸಮಸ್ಯೆನಾ? ಹೌದು. ಅಂದರೆ ಕೆಲವು ಸಲ ಅದು ಏನೇ ಇಲ್ಲದೆ ಇದ್ರೂ ಕೂಡ ರಭಸವಾಗಿ ಹೋಗುತ್ತೆ ರಕ್ತ. ಅದಕ್ಕೆ ಇನ್ನೋಸೆಂಟ್ ಮರ್ಮರ್ ಅಂತ ಹೇಳ್ತೀವಿ ನಾವು. ಎಕೋ ಮಾಡಿ ನೋಡ್ತೀವಿ, ಏನು ಇರೋದೇ ಇಲ್ಲ, ಅವಾಗೇನು ಮಾಡಬೇಕಾಗಿಲ್ಲ ಅವ್ರಿಗೆ. ಮಕ್ಕಳು ಬೆಳೀತಾ ಇನ್ನೋಸೆಂಟ್ ಮರ್ಮರ್ ಕೇಳಿಸ್ದೇ ಇರ್ಬೋದು. ಅವಾಗ ಪೇರೆಂಟ್ಸ್ಗೆ ನಾವು ಅಶ್ಯೂರೆನ್ಸ್ ಕೊಡ್ತೀವಿ, ಏನು ಬೇಕಾಗಿಲ್ಲ ಹೋಗಿ ಅಂತ. ಆದರೆ ಅದು ನಮಗೊಂದು ಐಡಿಯಾ ಬರುತ್ತೆ. ಮರ್ಮರ್ ನಮಗೊಂದು ಐಡಿಯಾ, ಮಗು ಏನೋ ತೊಂದರೆ ಇರ್ಬೋದು, ಹೋಲಿರ್ಬೋದು, ಅಥವಾ ಬೇರೆ ಏನೋ ಸಮಸ್ಯೆ ಇರ್ಬೋದು ಅಂತ. ಅದು ನಮಗೆ ಸ್ಟೆಥೋಸ್ಕೋಪಲ್ಲಿ ಗೊತ್ತಾಗ್ಬಿಡುತ್ತೆ. ಡಾಕ್ಟ್ರುಗಳು ಅವಾಗ ಏನು ಮಾಡ್ತಾರೆ, ಎಕೋಕಾರ್ಡಿಯೋಗ್ರಫಿ ಕಳಿಸ್ತಾರೆ. ಅವಾಗ ನಾವು ಒಂದು ಡಯಾಗ್ನೋಸಿಸ್ ಮಾಡಿ ಹೇಳ್ತೀವಿ, ಇಂಥ ಸಮಸ್ಯೆ ಇದೆ, ಇಂಥ ಡಾಕ್ಟ್ರ್ ಹತ್ರ ಹೋಗಿ ನಾವು ಸರ್ಜರಿ ಮಾಡಿಸ್ಕೊಳ್ಳಿ ಅಥವಾ ನಮ್ಮ ಹತ್ರನೇ ಬಂದು ಇನ್ನೊಂದು ಪ್ರೊಸೀಜರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಏನಾದರೂ ಬೇಕಾಗುತ್ತಾ? ಕೆಲವು ಜಾಸ್ತಿ ಕ್ಲಿಷ್ಟವಾದ ಪ್ರಾಬ್ಲಮ್ ಇದ್ದರೆ, ಒಂದು ಸಣ್ಣ ಪುಟ್ಟ ಹೋಲ್ಗಳಿದ್ರೆ ಏನೂ ಮಾಡಲ್ಲ. ಸೀರಿಯಸ್ನೆಸ್ ನೋಡಿಕೊಂಡು ನಾವು ಅಡ್ವೈಸ್ ಮಾಡ್ತೀವಿ, ಸರ್ಜರಿ ಬೇಕಾ ಅಥವಾ ಸರ್ಜರಿ ಇಲ್ಲದೆ ಕೂಡ ನಾವು ಸಾಕಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ವಿತೌಟ್ ಸರ್ಜರಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ, ಅದು ನಾವು ಕಾರ್ಡಿಯಾಲಜಿಗಳು ನಾವು ಮಾಡೋದು. ಕಾಲಿಂದನೇ ಆಂಜಿಯೋಗ್ರಫಿ ಮೆಥಡಿಂದಾನೇ ಕೆಲವು ಹೋಲ್ಗಳು ಕ್ಲೋಸ್ ಮಾಡ್ತೀವಿ, ರಕ್ತನಾಳಗಳು ನ್ಯಾರೋಯಿಂಗ್ ಅಂದರೆ ಓಪನ್ ಮಾಡ್ತೀವಿ, ಕವಾಟಗಳು ನ್ಯಾರೋಯಿಂಗ್ ಅಂದರೆ ಓಪನ್ ಮಾಡ್ತೀವಿ. ಅದೆಲ್ಲ ಆಲ್ಮೋಸ್ಟ್ ಇವಾಗ ಒಂದು 30 to 40% ಅವರು ಸರ್ಜನ್ಸ್ ಮಾಡ್ತಾ ಇದ್ದ ಕೆಲಸನ ನಾವು ತೊಗೊಂಡ್ಬಿಟ್ಟಿದ್ದೀವಿ ಕಾರ್ಡಿಯಾಲಜಿಸ್ಗಳನ್ನ. ವಿತೌಟ್ ಸರ್ಜರಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡ್ತೀವಿ. ಹೌದು ಹೌದು. ಓಕೆ, ಹಾಗಾದ್ರೆ ಸರ್ ಈಗ ಮರ್ಮರ್ ಸೌಂಡ್ ಬರ್ತಾ ಇದೆ ಮಗುವಿನಲ್ಲಿ ಅಂತ ಹೇಳಿದ್ರೆ, ಇದನ್ನ ನೀವೊಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ? ಅಂದ್ರೆ ಮಗುವಿನ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂತ ಒಂದು ಸಮಸ್ಯೆನ ಅಥವಾ ಹೇಗೆ ಅಂತ ಸರ್? ಎಲ್ಲ ಮರ್ಮರ್ಗಳು ಆ ಥರ ಅಲ್ಲ. ಮರ್ಮರ್ ನಮಗೊಂದು ಐಡಿಯಾ ಕೊಡುತ್ತೆ ಅಷ್ಟೇ, ಒಂದು ಇರಬಹುದು ಅಂತ ಒಂದು ಸಂದೇಹ ಉಂಟು ಮಾಡುತ್ತೆ ಅಷ್ಟೇ. ಎಲ್ಲ ಮರ್ಮರ್ಗಳು ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಜಾಸ್ತಿ ಮರ್ಮರ್ ಕೇಳ್ತಾರೆ, ಇನ್ಫ್ಯಾಕ್ಟ್ ಒಂದು ಸಣ್ಣ VSD ಇಂಥದ್ದೆಲ್ಲ ದೊಡ್ಡ ಲೌಡ್ ಮರ್ಮರ್ ಕೇಳಿಸುತ್ತೆ. ಇನ್ಫ್ಯಾಕ್ಟ್ ವಿ ಆರ್ ಹ್ಯಾಪಿ ಅವಾಗ, ಒಂದು ಸೀರಿಯಸ್ ಪ್ರಾಬ್ಲಮ್ ಅಲ್ಲ ಅಂತ. ಅದೊಂದು ನಮಗೊಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಷ್ಟೇ. ಅಂದ್ರೆ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಸರ್, ಈಗ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಹಾಸ್ಪಿಟಲಿಗೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಗೊತ್ತಾಗಬೇಕಲ್ಲ. ಅವ್ರಿಗೆ ಗೊತ್ತಾಗೋದು, ಅದು ಡಾಕ್ಟರ್ ಹೇಳ್ತಾರೆ ಅವ್ರಿಗೇನು ಮರ್ಮರ್ ಗೊತ್ತಾಗಲ್ಲ. ಪೀಡಿಯಾಟ್ರಿಷಿಯನ್ಸ್ ಇರ್ತಾರಲ್ಲ, ಮಕ್ಕಳು ವೈದ್ಯರು, ಅವ್ರು ಹೇಳ್ತಾರೆ, ಇಲ್ಲ ಒಂದು ಮರ್ಮರ್ ಸೌಂಡ್ ಇದೆ,
ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಒಂದು ಎಕೋ ಮಾಡಿಸ್ಕೊಂಬನ್ನಿ ಅಂತ ದಿಸ್ ಎ ವೆರಿ ಕಾಮನ್ ಕನ್ಸಲ್ಟೇಷನ್ ನಮಗೆ ಬರೋದು. ಅಂದ್ರೆ ಸೂಚನೆ ಏನಾದ್ರೂ ಕೊಡುತ್ತಾ ದೇಹ ಮಗುವಿನ ದೇಹದಲ್ಲಿ? ಇಲ್ಲ ಮರ್ಮರ್ ಏನಿಲ್ಲ. ಮರ್ಮರ್ ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಮರ್ಮರ್ ಇರುತ್ತೆ, ಅವಾಗ ಕೂಡ ಕಂಡುಹಿಡಿತಾರೆ ಅವರು ಡಾಕ್ಟರ್ಗಳು. ಇದು ಜೆನೆಟಿಕಲಿನೇ ಬರುತ್ತೆ ಸರ್, ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮರ್ಮರ್ ಇದೆ ಮ್ಯಾನಿಫೆಸ್ಟೇಷನ್ ಆಫ್ ಎ ಡಿಸೀಸ್ ಅಷ್ಟೇ. ಮರ್ಮರ್ ಇಸ್ ನಾಟ್ ಎ ಇಸ್ ಎ ಸೈನ್ ಅಷ್ಟೇ. ಹೌದು, ಇಟ್ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಎ ಸೈನ್. ಅಂದ್ರೆ ಬೇರೆ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಒಂದು ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ತಾರಲ್ಲ, ಒಂದು ಸೂಚನೆ ಅಷ್ಟೇ. ಓಕೆ ಓಕೆ. ಅಂದ್ರೆ ಹುಟ್ಟುತ್ತಾನೆ ಇರಲ್ಲ, ಅದು ಬೆಳೀತಾ ಬೆಳೀತಾ ಮಗುವಿನಲ್ಲಿ ಕಾಣಿಸ್ಕೊಳ್ಬಹುದು ಅಂತ. ಓಕೆ. ಈಗ ಸಾಮಾನ್ಯವಾಗಿ ಹೃದಯದ ಸಮಸ್ಯೆ ಅಥವಾ ಅದಕ್ಕೆ ಆಪರೇಷನ್ ಮಾಡಬೇಕು, ಅದು ಸಣ್ಣ ಮಕ್ಕಳಿಗೆ ಆಪರೇಷನ್ ಅಂದಾಗ ಪೇರೆಂಟ್ಸಿಗೆ ತುಂಬಾ ಭಯ ಆಗೇ ಆಗತ್ತೆ. ಅಂದ್ರೆ ಇಷ್ಟು ಸಣ್ಣ ಮಗುವಿಗೆ ಆಪರೇಷನ್ ಮಾಡ್ಬೇಕಾಗತ್ತಾ, ಹಾಸ್ಪಿಟಲ್ಗೆ ಹೋಗ್ಬೇಕು, ಫಾಲೋ ಅಪ್ ಮಾಡ್ಬೇಕು ಅಂದಾಗ ಒಂದು ಭಯ ಇರುತ್ತೆ. ನಿಜವಾಗಿಯೂ ಸರ್ ಈಗಿನ ಟೆಕ್ನಾಲಜಿಯಲ್ಲಿ ಇರುವಂತ ಆಪರೇಷನ್ಗಳು ಎಷ್ಟು ಮುಂಚೆಗಿಂತ ಈಸಿ ಆಗಿದ್ದಾವೆ. ಸೊ ಪೇರೆಂಟ್ಸ್ ಭಯ ಪಡೋದನ್ನು ಯಾಕೆ ನಿಲ್ಲಿಸಬೇಕು ಅಂತ, ಅಂದರೆ ಹಿಂದೆ ಕಂಪೇರ್ ಮಾಡಿದಾಗ ಈಗಿನ ಸರ್ಜರಿ ಸಿಸ್ಟಮ್ಸ್ ಆಗಿರ್ಬೋದು ಮುಂಚೆಗಿಂತ ಹೇಗೆ ಡೆವಲಪ್ ಆಗಿದೆ? ತುಂಬ ಡೆವಲಪ್ ಆಗಿದೆ. ನಾವು ಟ್ರೈನಿಂಗಲ್ಲಿ ಇದ್ದಾಗ 25-30 ವರ್ಷದಿಂದ ಇದ್ದ ಕಾಲಕ್ಕೂ ಈಗಲೂ ಕೂಡ ತುಂಬ ಡೆವಲಪ್ ಆಗಿದೆ. ನಮ್ಮ ದೇಶ ಈಗ ಯಾವುದಕ್ಕೂ ಹಿಂದೆ ಉಳಿದಿಲ್ಲ. ಸುಮಾರು ಸೆಂಟರ್ಗಳು ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ನಮ್ಮ ರಿಸಲ್ಟ್ಸ್ ಆರ್ ಅನ್ಕಂಪೇರಬಲ್ ಟು ವೆಸ್ಟರ್ನ್ ಸಿಟೀಸ್, ವೆಸ್ಟರ್ನ್ ಕಂಟ್ರಿ. ಓಕೆ, ಸೊ ಇವಾಗ ಎಕ್ಸ್ಪರ್ಟೈಸ್ ಇಂಪ್ರೂವ್ ಆಗಿದೆ, ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನಾವು ಕಂಡುಹಿಡಿಯೋ ಒಂದು ವಿಧಾನಗಳು ಎಕ್ಸ್ಪರ್ಟ್ ಆಗಿದೆ, ನಮ್ಮದು ಮೇನ್ಲಿ ನಮ್ಮದು ಎಕ್ವಿಪ್ಮೆಂಟ್ಗಳು ಎಲ್ಲನೂ ಇಂಪ್ರೂವ್ ಆಗಿದೆ. ಅದೇನಿಲ್ಲ, ಇವಾಗ ಭಯ ಪಡಬೇಕಾಗಿಲ್ಲ. ಅಫ್ಕೋರ್ಸ್ ಕಾರ್ಡಿಯಾಕ್ ಸರ್ಜರಿ ಅಂದರೆ ಒಂದು ಹಾರ್ಟ್ ಸರ್ಜರಿ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ, ಅದು ಎಲ್ಲ ಸರ್ಜರಿಲೂ ಇರುತ್ತೆ, ಅಷ್ಟೇ ರಿಸ್ಕ್ ಇದರಲ್ಲೂ ಇರುತ್ತೆ. ಸೊ ಭಯ ಖಂಡಿತ. ಐ ಮೀನ್ ಅದು ಒನ್ಸ್ ಅಗೇನ್ ಮತ್ತೆ ಅದು ಯಾವ ಥರ ತೊಂದರೆ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸಣ್ಣ ಪುಟ್ಟ ಹೋಲ್ಗಳು ಅಥವಾ ಟೆಟ್ರಾಲಜಿ, ATG ಅಂತ ಎಲ್ಲ ಹೇಳಿದ್ನಲ್ಲ, ಇದರಲ್ಲೆಲ್ಲ ರಿಸ್ಕ್ ಏನು ಜಾಸ್ತಿ ಇಲ್ಲ, ಲೆಸ್ ದೆನ್ 1%. ಆದರೆ ಸ್ವಲ್ಪ ಕಷ್ಟವಾದ ಸರ್ಜರಿಗಳಲ್ಲಿ ಒಂದು 3 to 5% ಇರುತ್ತೆ. ಬಟ್ ಪೇರೆಂಟ್ಸ್ ನಮ್ಮ ಹತ್ರ ಬಂದು ಕೂತ್ಕೊಂಡು ಕೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತೀವಿ, ಅವ್ರಿಗೆ ಟ್ರೈ ಟು ರಿಅಶ್ಯೂರ್ ದೆಮ್, ಅದೆಲ್ಲ ಇರುತ್ತೆ. ಓಕೆ, ಬಟ್ ಓವರ್ ಆಲ್ ದಿ ಸರ್ಜಿಕಲ್ ರಿಸಲ್ಟ್ಸು ನಮ್ಮ ದೇಶದಲ್ಲಿ ಕೂಡ ತುಂಬ ಇಂಪ್ರೂವ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಅಂತಾನೆ ಅಲ್ಲ, ಇಲ್ಲ ಇಡೀ ಆಲ್ ಓವರ್ ಇಂಡಿಯಾದಲ್ಲೇ ಇಂಪ್ರೂವ್ ಆಗಿದೆ. ಈಗ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಒಂದು ಹಾರ್ಟ್ ಹೋಲ್ ಆಗಿರ್ಬೋದು, ನೀವು ಹೇಳಿದ್ರೆ ಹಾರ್ಟ್ ವ್ಯಾಲ್ ಪ್ರಾಬ್ಲಮ್ ಇರಬಹುದು, ಈಗ ಮರ್ಮರ್ ಸೌಂಡ್ ಬಗ್ಗೆ ಮಾತಾಡಿದ್ರೆ, ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೇಸ್ಗಳು ಜಾಸ್ತಿ OPD ಕಾಣಿಸ್ಕೊಳ್ಳುತ್ತೆ ಸರ್ ಹೇಗೆ ಅಂತ? ಇದನ್ನ ಹೊರತಾಗಿ ಏನಾದ್ರು ನಮಗೆ ಕಾಮನ್ ಆಗಿ ಬರೋದು ಅಂದ್ರೆ ಈಗ ಮಕ್ಕಳುಗಳು ಸ್ಟ್ರೆಸ್ ರಿಲೇಟೆಡ್ ಅಂದ್ರೆ ಚೆಸ್ಟ್ ಪೇನ್ ಅಂತ ಬರ್ತಾರೆ, ಅದು ಕಾಮನ್ ಆಕ್ಚುಲಿ ನಮ್ಮ OPD ನಲ್ಲಿ ಬರೋದು. ಅಷ್ಟು ಸಣ್ಣ ಏಜಲ್ಲಿ ಅಲ್ಲ, ಚೆಸ್ಟ್ ಪೇನ್ ಅವರು ಎದೇನೋ ಅಂತ ಬರ್ತಾರೆ. ಇವಾಗ ನಾವು 20 ಜನ ಮಕ್ಕಳು ನೋಡಿದ್ರೆ ಪರ್ ಡೇ ಒಂದು 4-5 ಜನ ಮಕ್ಕಳು ಚೆಸ್ಟ್ ಪೇನ್ ಇರುತ್ತೆ, ಅದ್ರಲ್ಲಿ ಏನೂ ತೊಂದರೆ ಇರಲ್ಲ ಅವ್ರಿಗೆ. ಬಹುಶಃ ಅವ್ರು ಯಾವುದೋ ಒಂದು ಸ್ಟ್ರೆಸ್ ಸಿಗಾಕೊಂಡಿರ್ತಾರೆ ಮಕ್ಕಳುಗಳು, 8 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು, ಅದು ಕಾಮನ್ OPD ನಮಗೆ ಸಿಗೋದು. ಅವ್ರು ಬೇರೆ ಯಾವುದೋ ಓದ್ನಲ್ಲೋ ಎಂತ್ರಲ್ಲೋ ಒಂದು ಹಿಂದೆ ಬಿದ್ದಿರ್ತಾರೆ, ಅಥವಾ ಏನೋ ಒಂದು ಜಗಳ ಆಡಿರ್ತಾರೆ, ಅಥವಾ ಅಟೆನ್ಷನ್ ಸಿಕ್ಕಿಂಗ್ ಇರ್ತಾರೆ ಮಕ್ಕಳು, ಪೇರೆಂಟ್ಸ್ ಅಟೆನ್ಷನ್ ಸಿಕ್ಕಿಂಗು, ಚೆಸ್ಟ್ ಪೇನ್ ಅಂತ ಬರ್ತಾರೆ. ಇದು ಕಾಮನ್ OPD, ಅದು ಅಷ್ಟು ಸೀರಿಯಸ್ ಅಲ್ವೇ ಇಲ್ಲ. ಅವರು ದೇ ನೀಡ್ ಎ ಕೌನ್ಸಿಲಿಂಗ್. ನಮ್ಮಿಂದ ನಾವು ಕೌನ್ಸಲ್ ಮಾಡ್ತೀವಿ, ಅಥವಾ ಬೇರೆ ಕೌನ್ಸಿಲರ್ ಹತ್ರ ಕಳಿಸ್ಕೊಡ್ತೀವಿ, ಅಥವಾ ಪೇರೆಂಟ್ಸ್ಗೂ ಹೇಳ್ತೀವಿ, ನಾವು ಅವೆಲ್ಲ ಮಾಡಿ ಅದನ್ನು ಹೇಳ್ತೀವಿ. ಅದು ಒಂದು. ಇನ್ನೊಂದು, ಈ ಕಂಜನಿಟಲ್ ಹಾರ್ಟ್ ಡಿಸೀಸ್ ಬಿಟ್ಟರೆ ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಹೇಳೋದಲ್ಲ, ಅದರಲ್ಲೂ ಬರುತ್ತೆ ನಮ್ಮ ಹತ್ರ. ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಇಂಡಿಯಾದಲ್ಲಿ ಇನ್ನೂ ತುಂಬ ವೆಸ್ಟರ್ನ್ ವರ್ಲ್ಡಲ್ಲೆಲ್ಲ ಅದು ಹೊರಟೆ ಹೋಗಿದೆ, ಆಲ್ಮೋಸ್ಟ್ ಎಲಿಮಿನೇಟೆಡ್. ಅದು ನಮ್ಮ ಇಂಡಿಯಾ ದೇಶದಲ್ಲಿ ಅದು ಬರುತ್ತೆ. ಇನ್ನೊಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸಲ್ಲಿ ಹೈಪರ್ ಟೆನ್ಷನ್ ಅನ್ನೋದರ್ ಥಿಂಗು, ಅಥವಾ ಅರಿತ್ಮಿಯಾಸ್ ಅಂತ ನಾಡಿ ಬಡಿತಗಳದು ವೇರಿಯೇಷನ್ನು, ಎಲೆಕ್ಟ್ರಿಕಲ್ ಸಿಸ್ಟಮ್ ದಿ ಹಾರ್ಟ್ ಕಂಬೈನ್, ಅದು ಸ್ವಲ್ಪ ಕಂಡೀಷನ್ಸ್ ಬರುತ್ತೆ. ಸೊ ನಾನಾ ಕಂಡೀಷನ್ಸ್ಗಳಿದೆ ಅದರಲ್ಲಿ ಇಲ್ಲ. ಓಕೆ, ಈಗ ಲೈಫ್ ಸ್ಟೈಲಿಂದಾಗಿ ಮಕ್ಕಳಲ್ಲಿ ಕೂಡ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು. ಈಗ ಜೆನೆಟಿಕಲಿ ಬರೋದು ಒಂದು, ಹುಟ್ಟುತ್ತಾ ಬರೋದು ಒಂದು ಕಡೆ ಆದರೆ, ಮಗು ಬೆಳೀತಾ ಈಗ ನಾವು ನೋಡ್ತೀವಿ ಮಕ್ಕಳಲ್ಲೂ ಕೂಡ ಒಬೇಸಿಟಿ ಹೆಚ್ಚಾಗ್ತಾ ಇದೆ. ಇಷ್ಟು ಸಣ್ಣ ಏಜ್ಗೆ ಹೆಚ್ಚು ವೆಯ್ಟ್ ಇರ್ತಾರೆ, ಬೊಜ್ಜು ಬರ್ತಾ ಇದೆ. ಒಬೇಸಿಟಿ ಇಸ್ ಎ ಮೇಜರ್ ಪ್ರಾಬ್ಲಮ್ ಡೆಫಿನೆಟ್ಲಿ. ಅದು ಇಟ್ ಈಸ್ ಬಿಕಮಿಂಗ್ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ, ಈಗಲೂ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಅದರಿಂದ ಅವ್ರಿಗೆ ಹೈಪರ್ ಟೆನ್ಷನ್ ಆಗೋದು, ಇವಾಗ ಮಕ್ಕಳುಗಳು ಹೈಪರ್ ಟೆನ್ಷನ್ ಆಗುತ್ತಾ, BP ಬರುತ್ತಾ, ಖಂಡಿತ ಅದು ವೆಯ್ಟ್ ಮೇಜರ್ ಪ್ರಾಬ್ಲಮ್. ಮಕ್ಕಳಲ್ಲೂ BP ಬರ್ಬೋದು. ಹೌದು, ನಾವು ನೋಡ್ತೀವಿ 12 ವರ್ಷದ 14 ವರ್ಷದ ಇವಾಗ ಅವನು ಎಷ್ಟಿರಬೇಕು ವೆಯ್ಟು, ಮ್ಯಾಕ್ಸಿಮಮ್ ಅಂದರೆ 35-40 ಕಿಲೋ ಇರಬೇಕು. ಎಷ್ಟೋ ಮಕ್ಕಳು 60 kg 70 kg ಇರ್ತಾರೆ. ಸೊ ವೆಯ್ಟ್ ಕಾಸಸ್ ಹೈಪರ್ ಟೆನ್ಷನ್. ಒಬೇಸಿಟಿ ಕಾಮನ್ ಕಾಸ್ ಅಂದರೆ ಹೈಪರ್ ಟೆನ್ಷನ್ ಮಕ್ಕಳಲ್ಲಿ ಫಸ್ಟು ಒಬೇಸಿಟಿನೇ ಅಕ್ರಾಸ್ ದಿ ವರ್ಲ್ಡ್. ಬಿಕಾಸ್ ಆಫ್ ದರ್ ಲೈಫ್ ಸ್ಟೈಲ್. ಓಕೆ, ಐ ಮೀನ್ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರಲ್ಲ, ಎಲ್ಲ ಮಕ್ಕಳುಗಳು ಕೂಡ ಪೇರೆಂಟ್ಸ್ ಮುಂದೆ ಮಾಡಿರ್ತಾರೆ. ಅವ್ರಿಗೆ ಅನದರ್ ಈಸ್ ಫುಡ್ ಹ್ಯಾಬಿಟ್ಸ್, ಜಂಕ್ ಫುಡ್ಡು ಇದೆಲ್ಲ ಅವ್ರಿಗೆ ಲಿಮಿಟ್ ಇರಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ. ಅದು ಪೇರೆಂಟ್ಸ್ ಅದನ್ನು ನೋಡ್ಕೊಳ್ಳೇಬೇಕು ಅದನ್ನು. ಸೊ ದಟ್ ಈಸ್ ದೇ ಹ್ಯಾವ್ ಟು ಇನ್ಕಲ್ಟೇಟ್ ಗುಡ್ ಹ್ಯಾಬಿಟ್ಸ್ ಟು ದಿ ಚಿಲ್ಡ್ರನ್. ಡೆಫಿನೆಟ್ಲಿ. ಸೊ ಹಾಗಿದ್ರೆ ಮಕ್ಕಳಲ್ಲೂ ಕೂಡ ನೀವು ಹೇಳಿದ್ರಿ BP ಸಮಸ್ಯೆ ಬರಬಹುದು, ಕೊಲೆಸ್ಟ್ರಾಲ್ ಸಮಸ್ಯೆ ಬರಬಹುದು ಅಂತ. ಕೊಲೆಸ್ಟ್ರಾಲ್ ಸಮಸ್ಯೆ ಅಂತ ಅಂದರೆ ಮಕ್ಕಳಲ್ಲಿ ಅಷ್ಟು ಇರಲ್ಲ.
ಅದರಲ್ಲಿ ಫೆಮಿಲಿಯಲ್ ಅಂತ ಹೇಳ್ತೀವಿ, ಅದು ಜೆನೆಟಿಕ್ ಸ್ವಲ್ಪ ಪ್ಲೇ ಆಗುತ್ತೆ ರೋಲ್ ಅದರಲ್ಲಿ. ಓಕೆ. ಅಂದರೆ ಅವರ ತಂದೆ ತಾಯಿಗೆ ಆ ಥರ ಫೆಮಿಲಿಯಲ್ ಅಂತ ಹೇಳ್ತೀವಿ, ಹೆರಿಡಿಟ್ರಿ. ಆ ಒಂದು ಹೈಪರ್ಲಿಪಿಡಿಮಿಯಾ ಅಥವಾ ಹೈಪರ್ಕೊಲೆಸ್ಟ್ರಿಮಿಯಾ ಇರುತ್ತೆ. ಅದನ್ನು ನಮಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇದ್ದರೆ, ಅವ್ರ ಪೇರೆಂಟ್ಸ್ಗೆ ಯಾರಾದ್ರು ತುಂಬ ಜಾಸ್ತಿ ಇದ್ದರೆ, ಕೆಲವೊಂದು ಕಂಡೀಷನ್ಸು ಮಕ್ಕಳಲ್ಲಿ ನಾವು ಅದನ್ನು ಚೆಕ್ ಮಾಡೋದಕ್ಕೆ ಹೇಳ್ತೀವಿ. ಅದು ಆಮೇಲೆ ಕೆಲವು ಸೈನ್ಸು ಇದೆ ನಮ್ಮಲ್ಲಿ. ಮಕ್ಕಳಲ್ಲಿ ಏನಾದರೂ ಒಂದು ಕೆಲವು ಎಕ್ಸ್ಟರ್ನಲ್ ಸೈನ್ಸ್ ಬರುತ್ತೆ, ಅದನ್ನು ಎಕ್ಸಾಂಥೋಮಾ ಅಂತ ಹೇಳ್ತೀವಿ. ಅದೆಲ್ಲ ಇದ್ದರೆ ನಾವು ಚೆಕ್ ಮಾಡ್ತೀವಿ ಕೊಲೆಸ್ಟ್ರಾಲ್ಗೆ. ಇಲ್ಲಾಂದರೆ ಸಾಮಾನ್ಯವಾಗಿ ಲೆಸ್ ದೆನ್ 18 ಇಯರ್ಸಲ್ಲಿ ಅಷ್ಟು ಕೊಲೆಸ್ಟ್ರಾಲ್ ನಾವು ಅಷ್ಟೊಂದು ಗಮನಕ್ಕೆ ತೊಗೊಳ್ಳಲ್ಲ. ಅನ್ಲೆಸ್ ತುಂಬ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಅದೆಲ್ಲ ಇದ್ರೆ ಮಾತ್ರ ಗಮನಕ್ಕೆ ತಗೋತೀವಿ ನಾವು. ಕೊಲೆಸ್ಟ್ರಾಲ್ ಬರಬಾರ್ದು ಅಂತ ಏನಿಲ್ಲ. ಡಾಕ್ಟರ್, ಈಗ ಮಕ್ಕಳಲ್ಲೂ ಕೂಡ ಟೈಪ್ 1 ಡಯಾಬಿಟಿಸ್ ಬರುತ್ತೆ ಅಂತ ಕೇಳಿರ್ತೀವಿ. ಸೊ ಹಾಗಿದ್ರೆ ಮಕ್ಕಳಲ್ಲಿ ಬರುವಂಥ ಈ ಡಯಾಬಿಟೀಸ್ಗೂ ಹಾರ್ಟ್ ಪ್ರಾಬ್ಲಮ್ಗೂ ಏನಾದರೂ ಸಂಬಂಧ ಇರುತ್ತಾ ಅಂತ? ನಾಟ್ ಟು ಬಿಗ್ಗೆಸ್ಟ್ ಎಕ್ಸ್ಟೆಂಟ್. ವಿ ಡೋಂಟ್ ಸಿ ದಟ್ ವೆರಿ ಆಫನ್. ನೋಡಿಲ್ಲ ಅದನ್ನು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ ಅದಿಲ್ಲ. ಮಕ್ಕಳಲ್ಲಿ ಜುವೆನೈಲ್ ಡಯಾಬಿಟಿಸ್ ಇವತ್ತಿಲ್ಲ, ಸುಮಾರು ದಶಕಗಳಿಂದನೂ ಇದೆ, ಸೆಂಚುರಿಗಳಿಂದನೂ ಇದೆ. ಬಟ್ ಅದೇನು ಫಾರ್ಚುನೇಟ್ಲಿ ಅದು ಅಷ್ಟೊಂದು ಇದಿಲ್ಲ. ಬಟ್ ಪ್ರಿಮೆಚ್ಯೂರ್ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಹುಟ್ಟದಾಗಿಂದನೇ ಡಯಾಬಿಟಿಸ್ ಇದ್ದರೆ, ಅಂದರೆ ಪ್ರಿಮೆಚ್ಯೂರ್ ಅಥೆರೋಸ್ಕ್ಲೆರೋಸಿಸ್ ಅಂದ್ರೇನು, ನಾವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆಗೋದು 40, 50, 60 ವರ್ಷದ ಮೇಲೆ, ಬಹುಶಃ 30, 35 ಇಯರ್ಸಲ್ಲೇ ನೋಡ್ತಾ ಇದ್ದೀವಿ ನಾವು. ಹೌದು, ಅದು 15 ವರ್ಷಕ್ಕೆ 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆ ಒಂದು ಡಯಾಬಿಟಿಸ್ ನಾವು ನೋಡಿಲ್ಲ. ಆದರೆ 30, 35 ವರ್ಷಕ್ಕೆ ಆಲ್ರೆಡಿ ಡಯಾಬಿಟಿಸ್ ಎಫೆಕ್ಟ್ ಆಗಿಬಿಟ್ಟಿರುತ್ತಲ್ಲ ಅವರಿಗೆ. ಓಕೆ, 25, 30 ವರ್ಷದಲ್ಲಿ ಆವಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಬಹುಶಃ ನಾವು ನೋಡ್ತಾ ಇದ್ದೀವಿ ಅದನ್ನು. ದಟ್ಸ್ ಅನ್ ಎಫೆಕ್ಟ್ ಆಫ್ ಎ ಟೈಪ್ 1 ಡಯಾಬಿಟಿಸ್. ಸಣ್ಣ ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸರ್ ಹಾಗಿದ್ರೆ? ಅದು ಕೆಲವು ಕಂಡೀಷನ್ಸ್ ಇದೆ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತಲ್ಲ. ಅದು ಕೆಲವು ಕಂಡೀಷನ್ಸ್ ಇದೆ. ಹಾರ್ಟ್ ಅಟ್ಯಾಕ್ ಅಂದರೆ ನಾವು ನ್ಯೂಸ್ ಪೇಪರಲ್ಲಿ ಅಲ್ಲಿ ಕೇಳಿರ್ತೀರ. ಅದಕ್ಕೇನು ಅಂತ ಅಂದರೆ, ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಹಾರ್ಟಲ್ಲಿ 3 ರಕ್ತನಾಳ ಇರುತ್ತೆ. ಹಾರ್ಟ್ ಕೂಡ ಒಂದು ಆರ್ಗನ್, ಅದಕ್ಕೆ ನ್ಯೂಟ್ರಿಷನ್ ಬೇಕು, ಅದು ಸಪ್ಲೈ ಮಾಡೋದು 3 ರಕ್ತನಾಳ ಇರುತ್ತೆ. ಅದರಲ್ಲಿ ಬ್ಲಾಕ್ ಆಗಬೇಕು. ಯಾವುದಾದ್ರು ಒಂದು ರಕ್ತನಾಳದಲ್ಲಿ ಒಂದು ಬ್ಲಡ್ ಸಪ್ಲೈ ಕಟ್ ಆಫ್ ಆಗಬೇಕು, ಅಥವಾ ಒಂದು ಏರಿಯಾಗೆ ಒಂದು ಬ್ಲಡ್ ಸಪ್ಲೈ ತುಂಬ ಕಡಿಮೆ ಆಗಬೇಕು. ಅದು ಆಗೋ ಸಾಧ್ಯತೆ ಸಣ್ಣ ಮಕ್ಕಳಲ್ಲಿ ಕಡಿಮೆ, ಬಟ್ ಆಗಲ್ಲ ಅಂತಲ್ಲ. ಕೆಲವು ಕಂಡೀಷನ್ಸ್ ಇದೆ. ಒಂದು ಕವಾಸಾಕಿ ಡಿಸೀಸ್ ಅಂತ, ಅದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್, ಇನ್ಫೆಕ್ಷನಿಂದ ಬರುತ್ತೆ. ಅದೇನಂದರೆ ಕ್ಲಾಟ್ ಆಗಿ ಆಗ್ಬೋದು, ಭಾಳ ರೇರ್ ಅದು. ಇನ್ನೊಂದೇನು ಅಂದರೆ, ಒಂದು ರಕ್ತನಾಳ ಎಲ್ಲಿಂದ ಇರಬೇಕು ಅಲ್ಲಿಂದ ಇರಲ್ಲ, ಅಯೋರ್ಟಾಯಿಂದ ಬರಲ್ಲ, ಅದು ಲಂಗ್ ಆರ್ಟ್ರಿಯಿಂದ ಬರುತ್ತೆ. ಅದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಥರ ಒಂದು ಇಮಿಟೇಟ್ ಮಾಡುತ್ತದು. ಓಕೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಥರನೇ ಅವ್ರಿಗೆ ಸಡನ್ ಡೆತ್ ಆಗೋ ಸಾಧ್ಯತೆಗಳಿದೆ. ಕೆಲವು ವ್ಯಾಲ್ವ್ಗಳ ಪ್ರಾಬ್ಲಮ್ ಇದ್ದರೆ ಅಥವಾ ಎಲೆಕ್ಟ್ರಿಕಲ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದರೆ ಅದು ಸಿಮ್ಯುಲೇಟ್ ಮಾಡುತ್ತೆ. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಹಾರ್ಟ್ ಅಟ್ಯಾಕ್, ದೇ ಕ್ಯಾನ್ ಹ್ಯಾವ್ ಎ ಸಡನ್ ಕಾರ್ಡಿಯಾಕ್ ಡೆತ್. ಹಾಗಾದ್ರೆ ಈಗ ಅದನ್ನ ಏನು ಮಾಡ್ತಾರೆ ಎಲ್ಲ ಜನಗಳು, ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಜಾಸ್ತಿ ಅಟಾಪ್ಸಿ ಮಾಡಲ್ಲ ನಾವು, ಪೋಸ್ಟ್ ಮಾರ್ಟಮ್ ಇಲ್ಲ, ನಮಗೆ ಎಕ್ಸಾಕ್ಟ್ ಕಾಸ್ ಗೊತ್ತಾಗಲ್ಲ ನಿಜ ಹೇಳಬೇಕು ಅಂದರೆ. ಬಟ್ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೆ, ಯಾವುದೋ ಒಂದು ಹಾರ್ಟಲ್ಲಿ ಸಮಸ್ಯೆ ಇದ್ರೆ ಮಾತ್ರ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಓಕೆ. ಹಾಗಿದ್ರೆ ಈಗ ಮಗುವಿಗೆ ಹೃದಯದ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಆ ಮಗುವಿಗೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡಬಹುದಾ ಅಂತ ಅನ್ನುವಂಥ ಒಂದು ಡೌಟ್ ಬರುತ್ತೆ. ಸೊ ಏನು ಹೇಳ್ತೀರಾ ಡಾಕ್ಟರ್ ನೀವು ಇದಕ್ಕೆ? ಅದು ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಯಾವ ಥರ ತೊಂದರೆ ಇತ್ತು ಮಗುಗೆ. ಸಿಂಪಲ್ ಪ್ರಾಬ್ಲಮ್ ಅಂದರೆ ಆಪರೇಷನ್ ಮಾಡಿ ಕ್ಲಿಯರ್ ಮಾಡಿದೀವ, ಕ್ಯೂರ್ ಮಾಡಿದೀವ, ಅದು ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವ ಒಂದು ಸ್ಪೋರ್ಟ್ಸಲ್ಲೂ ಇದಾಗ್ಬೋದು, ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಎರಡನೇದು, ನಾವು ಹೇಳಿರ್ತೀವಿ ಇಲ್ಲ ನೀವು ನಿಯರ್ ನಾರ್ಮಲ್ ಲೈಫ್ ಮಾಡ್ಬೋದು, ಇನ್ನೊಂದು ಫಾಲೋಅಪ್ಪಲ್ಲಿ ಇರಬೇಕು, ಇನ್ನೊಂದು ಆಪರೇಷನ್ ಬೇಕಾಗ್ಬೋದು, ಅವರು ಕೂಡ ಆಲ್ ಸ್ಪೋರ್ಟ್ಸಲ್ಲಿ ಮಾಡ್ಬೋದು. ಕೆಲವು ಸರ್ಜರೀಸ್ ಇದೆ, ಪ್ಯಾಲಿಯೇಟಿವ್ ಸರ್ಜರೀಸ್ ಅಂತ. ಅಂದರೆ ಅವ್ರಿಗೆ ನಾವು ಏನೇ ಮಾಡಿದ್ರು ಕೂಡ ಕಂಪ್ಲೀಟ್ ನಿಯರ್ ಕ್ಯೂರು ಮಾಡೋಕ್ಕಾಗಲ್ಲ. 4 ಕೋಣೆ ಬದಲು 3 ಕೋಣೆ ಇರುತ್ತೆ ಅವ್ರಿಗೆ. ಒಂದು ಕೋಣೆ ನಾವು ಬಿಲ್ಡ್ ಮಾಡೋಕ್ಕಾಗಲ್ಲ, ಬೇರೆ ಥರ ಒಂದು ಪ್ಯಾಲಿಯೇಷನ್ ಆಗಿ ಒಂದು ಏನೋ ಒಂಥರ ರಿಪೇರಿ ಮಾಡಿರ್ತೀವಿ, ಒಂಥರ ಒಂದು ಸೆಕೆಂಡ್ ಗ್ರೇಡ್ ಲೆವೆಲಾಗಿ ಮಾಡಿರ್ತೀವಿ. ಅವರು ಎಲ್ಲ ಸ್ಪೋರ್ಟ್ಸಲ್ಲೂ ಆ್ಯಕ್ಟಿವಿಟಿ ಆಗಲ್ಲ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಡಿಸೀಸ್ ದೇ ಹ್ಯಾಡ್, ಯಾವ ಸರ್ಜರಿ ಮಾಡಿರ್ತೀವಿ, ಎಷ್ಟು ರೆಸಿಡ್ಯೂಯಲ್ ಡಿಫೆಕ್ಟ್ ಉಳ್ಕೊಂಡಿದೆ, ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿಯಿಂದ ಹೇಳ್ತೀವಿ ನಾವು. ಸೊ ಅದಕ್ಕೆ ನಮ್ಮ ಒಂದು ಎವ್ಯಾಲ್ಯೂಯೇಷನ್ ಇಂಪಾರ್ಟೆಂಟು. ಬಟ್ ಮೆಜಾರಿಟಿ ಆಫ್ ದಿ ಸರ್ಜರೀಸ್ ಅವ್ರಿಗೆ ಹೇಳ್ಬೋದು ನಾವು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ನೀವು ಭಾಗವಹಿಸ್ಬೋದು, ಏನು ಸಮಸ್ಯೆ ಹೌದು, ಪ್ರೊವೈಡೆಡ್ ಆಪರೇಷನ್ ಸಕ್ಸಸ್ ಆಗಿದೆ, ಏನು ರೆಸಿಡ್ಯೂಯಲ್ ಡಿಫೆಕ್ಟ್ಸ್ ಇಲ್ಲ, ಚೆನ್ನಾಗಿದ್ದಾರೆ, 1 ವರ್ಷ ಆಪರೇಷನ್ ಆಗಿ 6 ತಿಂಗಳು ಅಥವಾ 1 ವರ್ಷ ಆಗಿದೆ, ಅವರಿಗೆ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ, ಎಕೋ ಮಾಡ್ತೀವಿ, ಇವೆಲ್ಲ ಮಾಡಿಕೊಂಡು ಕ್ಲಿಯರ್ ಆಗಿದ್ದಾರೆ ಅಂತ ಅಂದಮೇಲೆ ನಾವು ಕ್ಲಿಯರ್ ಮಾಡ್ತೀವಿ. ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇದೆಯಾ ಪೇರೆಂಟ್ಸಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್, ಈಗ ಮಕ್ಕಳಲ್ಲಿ ಬರುವಂಥ ಈ ಒಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ನೀವು ಪೇರೆಂಟ್ಸಿಗೆ ಏನಾದರೂ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಯಾಕಂತ ಹೇಳಿದ್ರೆ ಈಗ ಮಗುವಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಆ ಮಗುವನ್ನು ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡುವುದಿಲ್ಲ, ಅಥವಾ ಅಂದರೆ ಮಗುವನ್ನು ತುಂಬ ಪ್ರೊಟೆಕ್ಟೆಡ್ ಆಗಿ ಬೆಳೆಸ್ತಾರೆ. ಅಂದರೆ ಯಾವುದು ಪ್ರೆಷರ್ ಬೇಡ ಮಗುವಿಗೆ, ಅಥವಾ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂತ, ಅಥವಾ ಮಗು ವೀಕ್ ಆಗಿಬಿಡುತ್ತೆ ಅಂತ ಅನ್ನುವಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಯಾವೆಲ್ಲ ಮಿತ್ಸ್ಗಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದೆಯಾ ಅಂತ? ಸೊ ಮೊದಲನೇದಾಗಿ, ಹೃದಯದ ಸಮಸ್ಯೆ ಎಂದಾಗ ದಯವಿಟ್ಟು ಭಯ ಬೀಳಬೇಡಿ.
ಅದಕ್ಕೆ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಇದೆ. ಎಷ್ಟೋ ಸಮಸ್ಯೆಗಳಿಗೆ, ಹೃದಯ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೇ ಇದ್ದಾಗ ನಾವೇ ಹೇಳ್ತೀವಿ. ಬಟ್ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಸ್ವಲ್ಪ ಕ್ಲಿಷ್ಟವಾದ ತೊಂದರೆಗಳು ಕೂಡ ಪರಿಹಾರ ಇದೆ. ಆದರೆ ಸರಿಯಾದ ಸಮಯದಲ್ಲಿ ನೀವು ಅದನ್ನು ಗುರುತಿಸಿ ಡಾಕ್ಟರ್ ಹತ್ರ ಬರಬೇಕು. ಅದನ್ನು ದಯವಿಟ್ಟು ತಡ ಮಾಡಬೇಡಿ. ಸರಿಯಾದ ಸಮಯದಲ್ಲಿ ಬಂದು 3 ತಿಂಗಳಲ್ಲಿ 6 ತಿಂಗಳಲ್ಲಿ ಆಪ್ರೇಷನ್ ಸರಿ ಮಾಡಿದ್ರೆ ಮಗು ಆಲ್ಮೋಸ್ಟ್ ನಾರ್ಮಲ್ ಆಗಿಬಿಡುತ್ತೆ. ನಂಬರ್ 1. ನಂಬರ್ 2, ಮಕ್ಕಳನ್ನ ಒಂದು ರೀತಿಯಲ್ಲಿ ಒಂದು ಲೈಫ್ ಸ್ಟೈಲ್, ಆವಾಗಲೇ ನಮ್ಮ ಇದರಲ್ಲಿ ಹೇಳಿದೆ, ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಅವ್ರಿಗೆ ನೀವು ಅಡ್ವೈಸ್ ಮಾಡಬೇಕು. ಫುಡ್ ಹ್ಯಾಬಿಟ್ಸು, ಆ ಥರ ವಿಚಾರಗಳಲ್ಲಿ ರೆಗ್ಯುಲರ್ ಫಾಲೋಅಪ್ಸು ಭಾಳ ಇಂಪಾರ್ಟೆಂಟು. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಖಂಡಿತ ಭಯ ಬೀಳಬೇಕಾಗಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ನೀವು ಪಾಸಿಟಿವ್ ಆಗಿದ್ದರೆ ನಿಮ್ಮ ಮಕ್ಕಳು ಪಾಸಿಟಿವ್ ಆಗಿರ್ತಾರೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡಬೇಕಾಗಿಲ್ಲ. ಮೆಜಾರಿಟಿ ಆಫ್ ದಿ ಕಂಡೀಷನ್ನಲ್ಲಿ ಇದು ತುಂಬ ಇಂಪಾರ್ಟೆಂಟು. ಇದೆಲ್ಲ ಗಮನದಲ್ಲಿಟ್ಕೊಂಡು ಪೇರೆಂಟ್ಸ್ ಮಕ್ಕಳುಗಳಿಗೆ ಧೈರ್ಯ ಹೇಳ್ಕೊಂಡು ಅವ್ರಿಗೆ ಯಾವುದೇ ರೀತಿ ಮಗುವಿಗೆ ತೊಂದರೆ ಇದೆ ಅನ್ನೋ ಒಂದು ಭಾವನೆ ದಯವಿಟ್ಟು ಬರೆಸ್ಬೇಡಿ ಅವ್ರಿಗೆ. ಅದು ತುಂಬ ಇಂಪಾರ್ಟೆಂಟ್. ಸೈಕಲಾಜಿಕಲಿ ಅವರು ಅಫೆಕ್ಟ್ ಆಗಿಬಿಡ್ತಾರೆ. ನೀವು ಬೇರೆ ಮಕ್ಕಳ ಥರನೇ ಬೆಳೆಸ್ಬೇಕು. ಇದು ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂಥ ಹೃದಯದ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲದಕ್ಕೂ ಕೂಡ ಸರ್ಜರಿ ಬೇಕಾಗಿಲ್ಲ ಅಥವಾ ಎಲ್ಲದಕ್ಕೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದ್ದೇ ಆದಂಥ ಚಿಕಿತ್ಸೆ ಇರುತ್ತೆ, ಅದರದ್ದೇ ಆದಂಥ ಟೆಸ್ಟ್ಗಳಿರುತ್ತೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಆದರೆ ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ ಅನ್ನೋದನ್ನು ನಮ್ಮ ಪೇರೆಂಟ್ಸ್ಗೆ ಸ್ಪೆಷಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯದ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.